ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್. ಮೊದಲಿಗೆ ಮನೆ ಗುರುದೇವರಾದ ತಿಪ್ಪೇರುದ್ರ ಸ್ವಾಮಿಯವರಿಗೆ ಅನಂತ ಕೋಟಿ ಸಲ್ಲಿಸುತ್ತಾ, ದಿವ್ಯತ್ರಿಯವರಿಗೂ ಬಸವಲಿಂಗ ಸ್ವಾಮಿಯವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹಾತಾರ್ ಬಾಬಾಜಿಯವರಿಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ, ಪ್ರಕೃತಿ ಮಾತೆಗೂ, ಭೂಮಾತೆಗೂ, ವಸುಂಧರೆಗೂ, ಪ್ರಕೃತಿ ಮಾತೆಗೂ, ಭೂಮಾತೆಗೂ, ಯಶೋಧರ ಮಾತೆಗೂ, ಪಂಚಭೂತಗಳು, ಎಲ್ಲ ಗುರುವರಿಯರಿಗೂ, ಯೋಗಿನಿಯರಿಗೂ, ಸ್ವಾಮೀಜಿಯವರಿಗೂ, ಬಂಧು ಮಿತ್ರರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನಗೆ ಧ್ಯಾನಕ್ಕೆ ಕರೆತಂದವರಿಗೆ, ಧ್ಯಾನ ಮಾರ್ಗದರ್ಶನ ನೀಡಿದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜ್ಞಾನ ಕೊಡುತ್ತಿರುವಂತಹ ಹರಿಶಂಕರ್ ಸರ್ಗೂ, ರವಿಚಂದ್ರ ಸರ್ಗೂ, ಪುಷ್ಪಮೋಹನ್ ಅವರಿಗೂ, ವಿಶಾಲಾಕ್ಷಿ ಮೇಡಮ್ ಅವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಮಹಾತಾರ್ ವೇದಿಕೆಗೆ ಮತ್ತೆ ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮಬಂಧುಗಳಿಗೆ ಮತ್ತೊಮ್ಮೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇವತ್ತಿನ ವಿಚಾರ ಕ್ಷಮೆಯ ಜಾದು. ಜಾದು ಅಂದ್ರೆ ಇದು ಚಮತ್ಕಾರ ಅಂತಾನು ಹೇಳ್ಬೋದು. ಅದು ಒಂದು ಮನಸ್ಸಿಗೆ ತರ್ಕಕ್ಕೆ ನಿಲ್ಕಂತದ್ದು. ಅದಕ್ಕೆ ಚಮತ್ಕಾರವನ್ನು ನೋಡುವ ಮೊದಲು ಮನಸ್ಸು ಏನು ಆಗುತ್ತೆ ಅಂತ ನಾವು ಊಹಿಸಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮಾಸ್ಟರ್ಸ್. ಆದ್ರೆ ಚಮತ್ಕಾರವನ್ನು ಅನುಭವಿಸಿದ ನಂತರ ಏನಾಗುತ್ತೆ, ನಾವು ಅದನ್ನು ಈಗೂ ಆಗ್ಬೋದಾ ಅಂತ ಅನ್ನೋದು ನಮಗೆ ಆಶ್ಚರ್ಯ ಆಗತ್ತೆ. ಅದಕ್ಕೆ ಕ್ಷಮೆಯ ಚಮತ್ಕಾರದಿಂದ ಕೆಲವು ಹಳೆಯ ಒಂದು ರೇಖೆಗಳನ್ನು ಅಳಿಸಿ ಹಾಕೋದಷ್ಟೇ ಅಲ್ಲ, ಹೊಸದಾಗಿ ಸೃಷ್ಟಿಯಾಗುವಂತ ರೇಖೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಕ್ಷಮೆ ಕೋರೋದ್ರಿಂದ, ಕ್ಷಮಿಸೋದ್ರಿಂದ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಶರೀರ ಹಾಗೂ ಮನಸ್ಸು ತುಂಬಾ ಆರೋಗ್ಯಪೂರ್ಣವಾಗಿ ಇರಲು ಪ್ರಾರಂಭ ಮಾಡುತ್ತೆ. ಭಾವನೆಗಳು ಮತ್ತು ವಿಚಾರಗಳು ಬದಲಾಗಲು ಪ್ರಾರಂಭ ಆಗತ್ತೆ. ಜೀವನದಲ್ಲಿ ಎಲ್ಲವೂ ಸಹಜವಾಗಿ ಪ್ರಾಪ್ತ ಆಗಲು ಆರಂಭ ಆಗತ್ತೆ. ಯಾವಾಗ ಕ್ಷಮೆಯನ್ನು ಕೋರಿದಾಗ, ಕ್ಷಮಿಸಿದಾಗ, ಇಷ್ಟನ್ನು ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ, ಈಗೇನು ನಾವು ಮಾಡ್ಕೊಂಡಿದೀವಲ್ಲ ಒಂದು ರೇಖೆಗಳನ್ನ ಅಂದ್ರೆ ಕರ್ಮಗಳನ್ನ, ಆ ಕರ್ಮಗಳನ್ನ ತೆಗ್ದನೂ ಆಗತ್ತೆ. ಮುಂದೆ ಆಗುವಂತ ರೇಖೆಗಳನ್ನ ಒಂದು ಕರ್ಮಗಳು ಆಡ್ ಆಗೋಕ್ಕಿಂತ ಮುಂಚೆನೆ ಅದನ್ನ ತಡೆಗಟ್ಟುವ ಒಂದು ಶಕ್ತಿ ನಿರ್ಮಾಣ ಆಗುತ್ತೆ. ಮತ್ತೆ ಜೊತೆಗೆ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಸುಸ್ಥವಾಗಿಡಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಮ್ಮ ಶರೀರ ಮತ್ತೆ ವಿಚಾರಗಳು ಎಲ್ಲವೂ ಒಂದು ಭಾವನೆಗಳು ಎಲ್ಲ ಸಕಾರಾತ್ಮಕವಾಗಿ ಬದಲಾಗಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲಿ ಏನೆಲ್ಲ ಅನ್ಕೊಂಡಿರ್ತೀವೋ, ಈ ಪ್ರಾಪಂಚಿಕದಲ್ಲಿ ಮತ್ತು ಆಧ್ಯಾತ್ಮಿಕದಲ್ಲಿ ನಾವು ಏನು ಸಕ್ಸಸ್ ಅನ್ನು ಪಡಿಬೇಕು ಅಂತಿರ್ತೀವೋ ಅದರಲ್ಲಿ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅದಕ್ಕೆ ಕ್ಷಮೆ ಅನ್ನೋ ಒಂದದು ಜಾದೂನಲ್ಲಿ ಏನೆಲ್ಲ ಅಡಗಿದೆ, ಅದನ್ನ ಹೇಗೆ ನಾವು ಅದರಿಂದ ಹೊರಗಡೆ ಬರೋದು, ಹೇಗೆ ಅದನ್ನ ಮಾಡ್ಕೊಳ್ಳೋದನ್ನ ನಾವು ತಿಳಿತಾ ಹೋಗೋಣ. ನಾವೇನಾದ್ರೂ ಸದಾ ಪ್ರೇಮದ ಪಕ್ಷದಲ್ಲಿ ಇದ್ದಿದ್ದೇ ಆದ್ರೆ, ಪ್ರಕೃತಿಯ ಒಂದು ಅದೃಶ್ಯ ನಿಯಮಗಳನ್ನ ನಾವು ತಿಳಿಯಲು ನಾವು ಬಯಸುವುದೇ ಆದ್ರೆ, ಈ ಕ್ಷಮೆಯ ಜಾದು ನಮ್ಮ ಜೀವನವನ್ನು ಮತ್ತು ಜೀವನದಲ್ಲಿ ಪ್ರೇಮ, ಆನಂದ, ಸಾಹಸ, ಮೌನ, ಸಮೃದ್ಧಿ ಅಂತ ಈಶ್ವರಿಯ ಗುಣಗಳಿಂದ ತುಂಬಿ ಹೋಗ್ಬಿಡತ್ತೆ ಅಂತಾರೆ. ಈ ಕ್ಷಮಿಸೋದ್ರಿಂದ ಮತ್ತೆ ಕ್ಷಮೆ ಕೋರೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಒಂದು ಒಳಗೆ ಒದಗಿಕೊಂಡಿರುವಂತ ಈಶ್ವರಿಯ ಗುಣಗಳಿಂದ ತುಂಬಿಕೊಂಡು ಬರ್ಲಿಕ್ಕೆ ಶುರುವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ನೋಡ್ತಾ ಹೋಗೋಣ ಮಾಸ್ಟರ್ಸ್. ಕ್ಷಮಾ ಸಾಧನೆ ಏಕೆ ಮಾಡ್ಬೇಕು ಮತ್ತೆ ಕ್ಷಮಾ ಸಾಧನೆಯ 5 ಮುಖ್ಯ ಲಾಭಗಳನ್ನ ನಾವು ನೋಡ್ತಾ ಹೋಗೋಣ ಮಾಸ್ಟರ್ಸ್. ನಕಾರಾತ್ಮಕ ಭಾವನೆಗಳಿಂದ ಮುಕ್ತಿ. ಮೊದಲನೇ ಹೆಜ್ಜೆಯಲ್ಲಿ ಎದುರಿನವನ ತಪ್ಪಿಗಾಗಿ ನೀವು ಅವನನ್ನು ಕ್ಷಮಿಸಿದರೆ ನೀವು ನಕಾರಾತ್ಮಕ ಭಾವನೆಯಿಂದ ಮುಕ್ತರಾಗುವಿರಿ ಎಂಬ ಅರಿವು ನಿಮಗೆ ಇರುತ್ತದೆ. ಕ್ಷಮಿಸುವುದರಿಂದ ಎದುರಿನವನು ಮುಕ್ತನಾಗಿ ಬಿಡಲಿ, ಇದು ಇನ್ನೊಂದು ವಿಷಯ. ಆದರೆ
ಎದುರಿನವನು ಕ್ಷಮಿಸಿ ನೀವು ಮುಕ್ತರಾಗುತ್ತೀರಿ. ಇದು ಮೊದಲನೇ ಸಂಗತಿ, ಇದು ಎಲ್ಲಕ್ಕಿಂತ ದೊಡ್ಡ ಲಾಭವಾಗಿದೆ. ಅವ್ರು ಹೇಳ್ತಾರೆ, ಮೊದಲಿನ ಹೆಜ್ಜೆಯ ಒಳಗೆ ಏನಪ್ಪಾ ಅಂದ್ರೆ, ಎದುರಿನವನ ತಪ್ಪಿಗಾಗಿ ನೀವು ಅವನನ್ನು ಕ್ಷಮಿಸಿದ್ದೇ ಆದ್ರೆ ನೀವು ನಕಾರಾತ್ಮಕ ಭಾವನೆಯಿಂದ ಮುಕ್ತರಾಗ್ಬಿಡ್ತೀರಾ. ಅವನನ್ನ ಕ್ಷಮಿಸ್ಬಿಟ್ರಿ, ಅವನ್ ನಮ್ದೇ ತಪ್ಪಾಗಿರ್ಬೋದು, ಅವನದೇ ತಪ್ಪಾಗಿರ್ಬೋದು, ಅದು ಏನೇ ಆಗಿರ್ಬೋದು, ಅವನನ್ನ ನೀವು ಕ್ಷಮಿಸಿದ್ದೇ ಆದ್ರೆ ನಕಾರಾತ್ಮಕ ಭಾವನೆಯಿಂದ ಮುಕ್ತರಾಗ್ಬಿಡ್ತೀರಾ, ಫ್ರೀ ಆಗ್ಬಿಡ್ತೀರಾ. ಆ ಅರಿವು ನಿಮಗೆ ಗೊತ್ತಾಗುತ್ತೆ. ಕ್ಷಮಿಸುವುದರಿಂದ ಎದುರಿನವನಿಗೂ ಅವನು ಮುಕ್ತನಾಗ್ಲಿ ಅಂತ ನೀವೇನು ಅವನಿಗೆ ಬೇಡ್ಕೊಳ್ತೀರಾ, ಅವನು ಈ ಕರ್ಮದಿಂದ ಮುಕ್ತ ಆಗ್ಲಿ, ಈ ನಕಾರಾತ್ಮಕತೆಯಿಂದ ಮುಕ್ತನಾಗ್ಲಿ ಅಂತ ಏನಾದ್ರು ಅವನನ್ನ ಕ್ಷಮಿಸಿದ್ದೆ ಆದ್ರೆ ನೀವು ಪೂರಾ ಮುಕ್ತರಾಗ್ಬಿಡ್ತೀರಾ ಅಂತ ಅವರು ತಿಳಿಸ್ತಾ ಇದ್ದಾರೆ. ಎರಡನೆಯದು, ಭೂತಕಾಲದಿಂದ ಮುಕ್ತಿ, ವರ್ತಮಾನದೊಂದಿಗೆ ಯುಕ್ತಿ. ಭೂತಕಾಲ ಹಿಂದೆ ಹಾಗೆ ಹೋಗೋದನ್ನೆಲ್ಲ ನಾವು ಇಟ್ಕೊಂಡಿರ್ತೀವಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಆದ್ರೆ ಈ ವರ್ತಮಾನದಲ್ಲಿ ಹೇಗೆ ನಾವು ಜೀವಿಸ್ಬೇಕು, ಅದರಿಂದ ಹೇಗೆ ನಾವು ಯುಕ್ತಿಯನ್ನು ಪಡ್ಕೊಳ್ಳೋದನ್ನ ನೋಡ್ತಾ ಹೋಗೋಣ. ಇದು ಎರಡನೆಯದು. ಒಂದು ವೇಳೆ ನೀವು ಕ್ಷಮಿಸಿದ್ದೇ ಆದ್ರೆ ಅವೇ ವಿಚಾರಗಳು ಒಂದ್ ವೇಳೆ ನೀವು ಕ್ಷಮಿಸದಿದ್ರೆ ಅವೇ ವಿಚಾರಗಳು ನಿಮ್ಮಲ್ಲಿ ಗೊಂದಲ ಮೂಡಿಸ್ತಾ ಇರ್ತವೆ. ಎದುರಿನವನಿಗೆ ಅವನ ತಪ್ಪಿನ ಅರಿವು ಮೂಡಿಸಲು, ಅವನನ್ನು ನೋಯಿಸಲು ನೀವು ಅವಕಾಶವನ್ನು ಹುಡುಕ್ತಾ ಇರ್ತೀರಾ. ಈ ರೀತಿ ಕಾರಣವಿಲ್ಲದೆ ಇಂಥ ಮಾತುಗಳು ನಿಮ್ಮ ಗಮನದಲ್ಲಿ ಬರ್ತಾ ಹೋಗುತ್ತೆ. ನೀವು ಅವರನ್ನು ಭೇಟಿಯಾದಾಗಲೆಲ್ಲ ನಿಮ್ಮ ಗಮನವು ವರ್ತಮಾನದಲ್ಲೇ, ಭೂತಕಾಲದ ನೆನಪುಗಳಲ್ಲೇ ಉಳಿದು ಹೋಗ್ಬಿಡುತ್ತೆ. ಕೇವಲ ಕ್ಷಮಿಸದೆ ಇರುವುದರಿಂದ ನೀವು ವರ್ತಮಾನದಿಂದಲೂ ದೂರವಾಗ್ತೀರಾ. ಈ ಸಂಗತಿಗಳನ್ನು ನೆನಪಿನಲ್ಲಿಟ್ಕೊಂಡು ನೀವು ಪ್ರತಿ ಘಟನೆಯಲ್ಲಿ ನಿಮ್ಮನ್ನು ನೀವು ಪರಿಶೀಲಿಸಿರಿ ಹಾಗೂ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಎದುರಿನವನನ್ನು ಕ್ಷಮಿಸಿ ನಿಮ್ಮನ್ನು ನೀವು ಮುಕ್ತಗೊಳಿಸಿ. ಏನ್ ಹೇಳ್ತಿದ್ದಾರೆ, ಒಂದು ವೇಳೆ ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಮಗೆ ಅವನು ಮಾಡಿದಂತ ವಿಚಾರಗಳನ್ನೇ ನಾವು ಹಗ್ಲಗ್ಲ ಅವನೇ ವಿಚಾರಗಳನ್ನ ನಾವು ನೆನಪಿಸ್ಕೊಂತಾ ಇರ್ತೀವಿ. ಮತ್ತೆ ಎದುರಿನವನಿಗೂ ಅವನ ತಪ್ಪಿನ ಅರಿವು ಮೂಡ್ಸಕ್ಕೆ ಸಾಧ್ಯ ಆಗಲ್ಲ. ಇನ್ನು ಹೆಚ್ಚಿಗೆ ಅವನನ್ನ ನೋಯಿಸ್ಬೇಕು, ಅವನಿಗೆ ನಾವು ಬೈಬೇಕು ಅಂತ ಹೇಳ್ಬಿಟ್ಟು ಅದೇ ವಿಚಾರಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಮತ್ತೆ ಅವನಿಗೆ ನೋಯಿಸ್ಬೇಕು ಅನ್ನೋದೇ ನಾವು ಗಮನ ಇಟ್ಕೊಂಡು ಅದನ್ನೇ ಹುಡುಕ್ತಾ ಇರ್ತೀವಿ. ಈ ರೀತಿ ಕಾರಣವಿಲ್ಲದೆ ಇಂಥ ಮಾತುಗಳನ್ನು ನಾವು ಗಮನ ಇಟ್ಕೊಂಡಿರ್ತೀವಿ. ನೀವು ಅವ್ರನ್ನ ಯಾವಾಗ ಭೇಟಿ ಆಗ್ತೀರೋ ಅವ್ರನ್ನ ನೆನಪು ಮಾಡಿದಾಗೆಲ್ಲ ಏನಾಗ್ತೀರಾ, ಈ ವರ್ತಮಾನದಲ್ಲಿ ಇರೋದ್ನೆಲ್ಲ ಕಳ್ಕೊಂತ ಹೋಗ್ತೀರಾ. ನಮ್ಮ ಪತ್ರಿಕೆ ಏನ್ ಹೇಳ್ತಾರೆ, ಭೂತಕಾಲ ಭವಿಷ್ಯತ್ ಕಾಲಗಳನ್ನ ಬಿಟ್ಬಿಡ್ರಿ, ವರ್ತಮಾನದಲ್ಲಿ ಜೀವಿಸೋದನ್ನ ನೋಡ್ರಿ, ವರ್ತಮಾನದಲ್ಲಿರ್ರಿ ಅಂತ ಯಾಕೆ ಹೇಳ್ತಾರೆ. ಇದನ್ನು ನಾವು ಕಳ್ಕೊಂಡ್ರೆ, ನಮ್ಮ ಈ ಕ್ಷಣವನ್ನು ನಾವು ಕಳ್ಕೊಂಡ್ರೆ, ಈ ಕ್ಷಣ ಜೀವಿಸೋದನ್ನ ನಾವು ಕಳ್ಕೊಂಡ್ರೆ ಇದು ಮತ್ತೆ ಸಿಗುತ್ತಾ? ಇನ್ನೊಂದ್ ಸ್ವಲ್ಪ ನಾವು ಕರ್ಮಗಳನ್ನ ಆಡ್ ಮಾಡ್ಕೊಂತ ಇರ್ತೀವಿ. ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರ ಬಗ್ಗೆನೆ ಬೈಕೊಂತ ನಾವು ಕರ್ಮಗಳನ್ನ ಜಾಸ್ತಿ ಮಾಡ್ಕೊಂಡಂಗೆಲ್ಲ ಏನಾಗುತ್ತೆ, ನಮ್ಮ ಈ ಕ್ಷಣನೂ ಹಾಳು ಮಾಡ್ಕೊಂತೀವಿ. ನಮ್ಮ ಮುಂದಿನ ಆಗುವಂತ ಕೆಲ್ಸಗಳಿಗೆಲ್ಲ ಅಡೆತಡೆ ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಏನಾಗುತ್ತೆ, ವರ್ತಮಾನದಿಂದ ದೂರ ಆಗ್ತಾ ಹೋಗ್ತೀವಿ. ಈ ಸಂಗತಿಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಪ್ರತಿ ಘಟನೆಯನ್ನ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಂತ ಹೋಗ್ಬೇಕಂತೆ. ತಿಳುವಳಿಕೆಯನ್ನ ಹೆಚ್ಚಿಸ್ಕೊಳ್ತಾ ಎದುರಿನವನನ್ನ ನಾವು ಕ್ಷಮಿಸ್ಬಿಟ್ಟು ಅವನನ್ನ ಮುಕ್ತಗೊಳಿಸಿ ನಾವು ಮುಕ್ತರಾಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಮೂರನೇದು, ಸಕಾರಾತ್ಮಕ ಶಕ್ತಿಯ ಅಭಿವ್ಯಕ್ತಿ. ಒಂದು, ಕ್ಷಮಿಸುವುದರಿಂದ ಹಾಗೂ ಕ್ಷಮೆ ಯಾಚಿಸುವುದರಿಂದ ಮನಸ್ಸಿನ ಗೊಂದಲ ತಕ್ಷಣ ಮಾಯವಾಗ್ಬಿಡುತ್ತಂತೆ. ನಾವು ಇನ್ನೊಬ್ಬರನ್ನ ಕ್ಷಮಿಸೋದ್ರಿಂದ ಮತ್ತೆ ಕ್ಷಮೆ ಯಾಚಿಸುವುದರಿಂದ ನಮ್ಮ ಮನಸ್ಸಿನ ಗೊಂದಲ ತಕ್ಷಣ ಮಾಯ ಆಗುತ್ತೆ. ಮಾಡಿ ನೋಡಿ ಮಾಸ್ಟರ್ಸ್, ನಾವಂತೂ ಈ ಒಂದು ಜ್ಞಾನವನ್ನು ತೆಗೆದುಕೊಂಡ್ಮೇಲೆ ಪ್ರತಿ ಒಬ್ಬರೂ, ಯಾಕಂದ್ರೆ ನಮ್ಮ ಗುರಿ ಕಡೆ ನಮಗೆ ಗಮನ ಇರಬೇಕು. ನಾವು ಭೂಮಿಗೆ ಬಂದಿರೋದೇ ಅದಕ್ಕೆ. ನಮ್ಮ ಗುರಿ ಏನು, ನಾನು ಯಾರು, ಇದನ್ನೆಲ್ಲ ನಾವು ತಿಳ್ಕೊಂಡು ನಮ್ಮ ಗುರಿ ಕಡೆ ಗಮನ ಇರಬೇಕು. ನಮ್ಮ ಜೀವನವನ್ನ ಸ್ವಸ್ಥವಾಗಿರ್ಬೇಕು, ನಾವು ಆನಂದವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ನಮ್ಮ ಗುರಿಯನ್ನು ನಾವು ಮುಟ್ಬೇಕು ಅನ್ನೋದೇ ಆಗಿದ್ರೆ ನಾವು ಏನ್ ಮಾಡ್ಬೇಕು, ಕ್ಷಮೆಯನ್ನು ಕೋರೋದಕ್ಕೂ ಕ್ಷಮಿಸಕ್ಕೂ ನಾವು ರೆಡಿ ಆಗಿರ್ಬೇಕು. ಅದನ್ನೇನಾದ್ರೂ ಕ್ಷಮಿಸಿದ್ದೆ ಆದ್ರೆ ನಾವೇನಾಗುತ್ತೆ, ನಮ್ಮ ಮನಸ್ಸಿನ ಗೊಂದಲ ತಕ್ಷಣ ಮಾಯ ಆಗುತ್ತಂತೆ. ಯಾವುದೇ ವ್ಯಕ್ತಿ, ಘಟನೆ ಅಥವಾ ಪರಿಸ್ಥಿತಿಯ ಬಗ್ಗೆ ಮನುಷ್ಯ ತನ್ನ ಯೋಚನೆಯ ಪ್ರಕಾರ ಕಥೆಗಳನ್ನು ಎಣಿಯಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮತ್ತೆ ವ್ಯರ್ಥ ಊಹಾಪೋಹೆಗಳನ್ನ
ಮಾಡ್ತಾ ಹೋಗ್ತಾನೆ. ಆಗ ಆಗ ಆ ತರ ಮಾಡೋದ್ರಿಂದ ಅವನ ಮನಸ್ಸು ಏನಾಗುತ್ತೆ, ಅನಾವಶ್ಯಕ ಅವನು ವಿಚಾರ ಜಾಲದಲ್ಲಿ ಸಿಕ್ಕಾಕೊಳ್ತಾನೆ. ಆಮೇಲೆ ಅವನ ಮನಸ್ಸು ಕಲುಷಿತ ಆಗೋಕ್ಕೆ ಶುರುವಾಗುತ್ತೆ. ಸ್ವಚ್ಛ ಮತ್ತು ಶುದ್ಧ ಮನಸ್ಸಿನ ಮೇಲೆ ದೋಷಾರೋಪಣೆ, ದ್ವೇಷ, ಲೋಭ, ಜಿಪುಣತನ, ದುರಾಶೆ ಇವುಗಳು ಲೆಕ್ಕವಿಲ್ಲದಷ್ಟು ರೇಖೆಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಸ್ವಲ್ಪ ಒಂದು ದಾರದ ತರ ಇರೋದು ಉರಿ ಆಗುತ್ತೆ, ಉರಿ ತರ ಇರೋದು ಹಗ್ಗ ಆಗುತ್ತೆ, ಹಗ್ಗ ಇದ್ದದ್ದೇನಾಗುತ್ತೆ ಒಂದು ದೊಡ್ಡ ಹುಂಡೆ ತರ ಆಗಿ ಆಮೇಲೆ ಮೂಟೆ ತರ ಆಗ್ಬಿಟ್ಟು ಒಂದಿನ ಬಾಡಿ ವೆಕೆಟ್ ಮಾಡ್ಕೊಂಡು ಕರ್ಮಗಳನ್ನ ತಗೊಂಡೋಗಿ ಇಲ್ಲಿಗೆ ಅಲ್ಲಿ ಆಧ್ಯಾತ್ಮ ಲೋಕವನ್ನ ಬಾಡಿ ವೆಕೆಟ್ ಆದ್ಮೇಲೆ ಆಧ್ಯಾತ್ಮ ಲೋಕವನ್ನ ಸೇರ್ಕೊಳ್ತೀವಿ. ಅವಾಗ ಗೊತ್ತಾಗುತ್ತೆ ನಾವೇನು ತಪ್ಪು ಮಾಡಿದ್ವಿ ಅಂತ. ಮತ್ತೆ ಇದಕ್ಕೆ ಈ ಜನ್ಮ ತಗೊಳಕ್ಕೆ ಸಾವಿರಾರಷ್ಟು ದಿನ ನಾವು ಕಾಯ್ಬೇಕಾಗತ್ತೆ. ಮತ್ತೆ ಈ ಶರೀರವನ್ನು ತಗೊಳ್ಬೇಕು ಅಂದ್ರೆ ಎಷ್ಟು ಕಷ್ಟವನ್ನು ಪಡ್ಬೇಕಾಗತ್ತೆ. ಅದಕ್ಕೆ ಈ ಒಂದು ಜ್ಞಾನ ಸಿಕ್ಕಿದೆ ನಮಗೆ, ಇಂಥ ಗುರುಗಳು ಸಿಕ್ಕಿದ್ದಾರೆ, ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ, ಇಂಥ ಒಂದು ವೇದಿಕೆ ಕೊಟ್ಟಿದ್ದಾರೆ. ಈ ಜ್ಞಾನವನ್ನು ತಗೊಳ್ತಾ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೇಕು ಮಾಸ್ಟರ್ಸ್. ಅದಕ್ಕೆ ಈ ಒಂದು ಊಹಾಪೋಹೆಗಳನ್ನ ಮಾಡ್ಕೊಂತ ಅವ್ರ ಬಗ್ಗೆ ನಾವು ಬೈಕೊಳ್ತಾ ಇದನ್ನೇ ಮಾಡ್ತಾ ಹೋದ್ರೆ ನಾವು ಕರ್ಮಗಳನ್ನು ಜಾಸ್ತಿ ಮಾಡ್ಕೊಳ್ತಾ ನಾವು ನಮ್ಮ ಈ ಜೀವನವನ್ನ ನಾವು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ನಮ್ಮ ಒಂದು ಮಾಯಾ ಒಂದು ಲೋಕದಲ್ಲಿ ಸಿಕ್ಕಾಕೊಳ್ತೀವಿ. ಈ ಮಾಯವೊಳಗೆ ಸಿಕ್ಕಾಕೊಂಡು ಲೆಕ್ಕವಿಲ್ಲದಷ್ಟು ತಪ್ಪುಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಏನಾಗುತ್ತೆ, ಈ ಬಲೆಯಲ್ಲಿ ಸಿಕ್ಕಾಕೊಂಡಾಗ ಮನುಷ್ಯ ಆಂತರ್ಯದಲ್ಲಿನ ಒಂದು ಸಕಾರಾತ್ಮಕ ಶಕ್ತಿ ಮುದುಡಿ ಹೋಗ್ಬಿಡತ್ತಂತೆ. ಏನು ಸಕಾರಾತ್ಮಕ ಶಕ್ತಿ ಅರಳಬೇಕು ಅಂತಿರುತ್ತೋ ಅದು ಮುದುಡ್ತಾ ಹೋಗುತ್ತೆ. ನೀವು ಕ್ಷಮೆ ಕೋರ್ಲಿಲ್ಲ, ಕ್ಷಮಿಸ್ಲಿಲ್ಲ ಅಂತಂದ್ರೆ, ಕ್ಷಮೆ ಕೇಳಿಲ್ಲ ಅಂದ್ರೆ ನಮ್ಮ ಸಕಾರಾತ್ಮಕ ಶಕ್ತಿ ಮುದುಡ್ತಾ ಹೋಗುತ್ತೆ. ನೀವು ಕೇಳಿದ್ದೆ ಆದ್ರೆ ಸಕಾರಾತ್ಮಕ ಶಕ್ತಿ ಅರಳುತ್ತಾ ಹೋಗುತ್ತೆ. ನಮಗೆ ಧ್ಯಾನ ಆಗೋದಿಲ್ಲ, ಕುತ್ಕೊಂಡ್ರೆ ಅದೇ ಯೋಚನೆ ಬರುತ್ತೆ ಅಂತ ಹೇಳ್ತಾ ಇರ್ತೀರಾ. ಮತ್ತೆ ನಾವು ಥಾಟ್ಲೆಸ್ಸಿಗೆ ಹೋಗ್ಬೇಕು ಅಂದ್ರೆ ಈ ಕ್ಷಮೆಯನ್ನ ಆತ್ಮಪೂರ್ವಕವಾಗಿ ಒಂದು ಶುದ್ಧತೆಯಿಂದ ಅವರನ್ನ ಕ್ಷಮಿಸಿ. ಯಾಕಂದ್ರೆ ಹೋದ ಜನ್ಮದಲ್ಲಿ ನಾವು ಮಾಡಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ ಮಾಸ್ಟರ್ಸ್. ಈ ಜನ್ಮದಲ್ಲಿ ಮಾಡಿದ್ದೇ ನಮಗೆ ನೆನಪಿರೋದಿಲ್ಲ. ಅದಕ್ಕೆ ಹೋದ ಜನ್ಮದಲ್ಲಿ ಮಾಡಿದ್ದು ನಮಗೆ ಗೊತ್ತಿರೋದಿಲ್ಲ. ಆಗಿರೋದ್ರಿಂದನೇ ಇವೆಲ್ಲ ಈ ಜೀವನದಲ್ಲಿ ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ. ಭಗವಂತ ಇದನ್ನ ಏನೆಲ್ಲಾ ಕಷ್ಟ ಕೊಡ್ತಿದ್ಯಾ ಅಂತ ನಾವು ಭಗವಂತನ ಮೇಲೆ ದೋಷಾರೋಪಣೆ ಮಾಡ್ತೀವಿ. ಅದು ಭಗವಂತ ಮಾಡಿದ್ದಲ್ಲ, ನಾವೇ ಮಾಡಿಕೊಂಡಂಥದ್ದು. ಆದ್ರಿಂದ ನಾವು ಸಕಾರಾತ್ಮಕ ಶಕ್ತಿನ ಹೆಚ್ಚೆಚ್ಚಿಗೆ ಮಾಡಿಕೊಂಡು ನಾವು ಈ ಜೀವನವನ್ನ ಉನ್ನತಗೊಳಿಸ್ಕೋಬೇಕು. ನಮ್ಮೆಲ್ಲಾ ಕೆಲಸಗಳು ಸಕ್ಸಸ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಕ್ಷಮೆಯನ್ನ ಕೋರ್ಬೇಕು ಮತ್ತೆ ಕ್ಷಮಿಸ್ಬೇಕು. ಎರಡನ್ನೂ ಮಾಡ್ತಾ ಹೋಗ್ಬೇಕು. ಸಕಾರಾತ್ಮಕ ಶಕ್ತಿಯ ಅಭಿವ್ಯಕ್ತಿಯನ್ನ ನಾವು ಮೂಡಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಕ್ಷಮಿಸಿದ್ದೇ ಆದ್ರೆ. ಕ್ಷಮಾ ಸಾಧನೆ ಮಾಡುವುದರಿಂದ ನಮ್ಮ ಆಂತರ್ಯದಲ್ಲಿ ಏನಾಗುತ್ತೆ, ಪ್ರೇಮ, ಆನಂದ, ಮೌನ, ಈಶ್ವರಿಯ ಗುಣಗಳನ್ನ ನಾವು ಪಡಿತಾ ಹೋಗ್ತೀವಿ. ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಾರ ಮಾಡ್ಲಿಕ್ಕೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 4ನೇದು, ಸಮಯದ ಒಂದು ಒಳ್ಳೆಯ ಉಪಯೋಗವನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತ. ಈ ಕ್ಷಮೆಯನ್ನ ನಾವು ಕೇಳಿದ್ದೇ ಆದ್ರೆ, ಕ್ಷಮಿಸಿದ್ದೇ ಈ 4 ಲಾಭಗಳು ನಮಗೆ ಆಗ್ತಾ ಹೋಗುತ್ತೆ. ನಮಗೆ ಸಮಯದ ಸದುಪಯೋಗ ಆಗುತ್ತೆ. ಮತ್ತೆ ನಾವು ಒಳ್ಳೆ ಸಕಾರಾತ್ಮಕ ಶಕ್ತಿಯ ಸಂಚಾರ ಮಾಡಿಕೊಂಡು ಒಂದು ಮೌನವನ್ನು, ಪ್ರೇಮವನ್ನು, ಆನಂದವನ್ನು ಪಡಿತಾ ಹೋಗ್ತೀವಿ. ಮತ್ತೆ ಸಮಯ ನಮಗೆ ಹೇಗೆ ಉಳಿತಾಯ ಆಗಿ ಅದರಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ವರ್ತಮಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಭೂತಕಾಲಕ್ಕೆ, ಭವಿಷ್ಯತ್ ಕಾಲಕ್ಕೆ ಹೋಗಕ್ಕೆ ಆಗೋದಿಲ್ಲ. ಆಮೇಲೆ ನಕಾರಾತ್ಮಕತೆಯಿಂದ ನಾವು ಯಾವಾಗ್ಲೂ ಸಕಾರಾತ್ಮಕದಲ್ಲಿ ಇರುವಂತ ಒಂದು ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಈಗ ಒಂದು 4ನೇದು, ಸಮಯದ ಒಳ್ಳೆಯ ಉಪಯೋಗವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ತಿಳಿತಾ ಹೋಗೋಣ ಮಾಸ್ಟರ್ಸ್. ಒಂದು ವೇಳೆ ನಮಗೆ ಶ್ರಮಿಸಲಾಗದಿದ್ದರೆ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರ ಮೇಲೆ ದ್ವೇಷ ಭಾವನೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಪ್ರತಿಶೋಧ ಭಾವನೆ ನಿರ್ಮಾಣ ಆಗುತ್ತೆ. ಇದರ ಫಲವೇನು ಬರುತ್ತೆ ಹೇಳಿ? ಸಮಯ ವ್ಯರ್ಥ ಆಗತ್ತೆ. ಮತ್ತೆ ನಮ್ಮಲ್ಲಿ ಶಕ್ತಿಯ ತಪ್ಪಾದ ಉಪಯೋಗ, ಜೊತೆಗೆ ನಮ್ಮೊಳಗೆ ಇನ್ನಷ್ಟು ಕರ್ಮಬಂಧನಗಳ ನಿರ್ಮಾಣ. ಮತ್ತೆ ನಾವು ನಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಕರ್ಮಬಂಧನದ ಜಾಲದಲ್ಲಿ ಸಿಕ್ಕಾಕೊಂಡು ನಾವು ನಮ್ಮ ಅಮೂಲ್ಯವಾದ ಸಮಯವನ್ನ ನಾವು ಹಾಳು ಮಾಡ್ಕೊಳ್ಬಾರ್ದು. ಎಲ್ಲಿವರೆಗೂ ನಾವು ಎದುರಿನ ವ್ಯಕ್ತಿಯನ್ನು ಕ್ಷಮಿಸುವುದಿಲ್ಲವೋ ಅಲ್ಲಿವರೆಗೂ ನಮ್ಮ ಮನಸ್ಸಿನಲ್ಲಿ ಅಪೂರ್ಣತೆ ಭಾವನೆ ಪ್ರಬಲವಾಗ್ಬಿಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ತಪ್ಪು ನಿಮ್ಮದಿರ್ಬೋದು ಅಥವಾ ಎದುರಿನವರು ಇರ್ಬೋದು. ನಿಮಗೆ
ನಿಮ್ಮ ಆಂತರ್ಯದ ಅಪೂರ್ಣತೆಯನ್ನು ಮಾಯವಾಗಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕ್ಷಮೆ ಯಾಚನೆ ಮಾಡ್ಬಿಟ್ಟು ನಾವು ಪೂರ್ಣತೆಯ ಕಲೆಯನ್ನು ಸಹ ನಾವು ಕಲಿಬೇಕು. ನಮ್ಮ ಸಮಯ ಸದುಪಯೋಗ ಹೇಗೆ ಮಾಡ್ಕೋಬೇಕು? ನಾವು ಈ ಕರ್ಮ ಬಂಧನದಲ್ಲಿ ನಾವು ಸಿಲುಕಾಕೊಳ್ಬಾರ್ದು. ನಮ್ಮ ಅಮೂಲ್ಯವಾದ ಸಮಯವನ್ನು ನಾವು ಹಾಳು ಮಾಡ್ಕೋಬಾರ್ದು. ಅದಕ್ಕೆ ಎಲ್ಲಿವರೆಗೂ ನಾವು ಎದುರಿನವನ್ನು ಕ್ಷಮಿಸುವುದಿಲ್ಲ, ಮತ್ತೆ ಕ್ಷಮೆ ಕೇಳೋದಿಲ್ಲ, ಅಲ್ಲಿವರೆಗೂ ನಮ್ಮ ಮನಸ್ಸಿನಲ್ಲಿ ಅಪೂರ್ಣತೆ ಪ್ರಬಲವಾಗ್ಬಿಡುತ್ತೆ. ನಾವು ಪೂರ್ಣತೆಯನ್ನು ಪಡ್ಕೊಂಡು ಪೂರ್ಣಾತ್ಮರಾಗಿ ನಾವು ಹೋಗ್ಬೇಕು ಅಂತ ತಾನೇ ನಾವು ಬಂದಿರೋದು. ಪೂರ್ಣಾತ್ಮರಾಗ್ಬೇಕು, ಪೂರ್ಣತೆಯನ್ನು ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರದೇ ತಪ್ಪಾಗಿರ್ಲಿ, ಅವ್ರನ್ನ ನಾವು ಕ್ಷಮಿಸ್ಬೇಕು, ಮತ್ತೆ ಕ್ಷಮೆಯನ್ನು ಕೊಡ್ಬೇಕು. ಅವರಲ್ಲೂ ಅಪೂರ್ಣತೆಯನ್ನು ಬರ್ಲಿ, ಅಪೂರ್ಣತೆಯಿಂದ ಹೊರಗಡೆ ಬರ್ಲಿ ಅಂತ ನಾವು ಅವರ ಬಗ್ಗೆನೂ ನಾವು ವಿಶಸ್ಸನ್ನು ಕೋರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ನಾವು ಪೂರ್ಣತೆಯನ್ನು ಕಲೆಯನ್ನು ಸಹ ನಾವು ಕಲಿಬೇಕು ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಅದೇ 5ನೇದು ಯಾವ್ದಪ್ಪ ಅಂದ್ರೆ ಪೂರ್ಣತೆಯ ಭಾವದ ನಿರ್ಮಾಣ. ಪೂರ್ಣತೆಯ ಕಲೆಯನ್ನು ಹೇಗೆ ಕಲಿಯೋದು ಅಂದ್ರೆ ಒಂದಿಷ್ಟು ನಿಯಮಗಳಿದೆ ಇದಕ್ಕೆ. ಯಾವ್ದಪ್ಪ ಅಂದ್ರೆ, ಯಾವಾಗ್ಲಾದ್ರೂ ನೀವು ಯಾರೊಂದಿಗಾದ್ರೂ ಪೂರ್ಣತೆ ಮಾಡುವಾಗ ನೀವು ಈ ಮನುಷ್ಯನನ್ನು ದೂಷಿಸುತ್ತಿಲ್ಲವ ಎಂಬುದು ತಿಳುವಳಿಕೆ ನಿಮಗಿರ್ಲಿ. ನೀವು ಕೇವಲ ನಿಮ್ಮ ಭಾವನೆಗಳನ್ನು ಅವನ ಮುಂದೆ ವ್ಯಕ್ತಗೊಳಿಸಿ ಅವನೊಂದಿಗೆ ಪೂರ್ಣತೆ ಮಾಡುವ ರೀತಿಯಿರಿ. ನೀವು ಈ ರೀತಿಯಾಗಿ ಪೂರ್ಣತೆಯನ್ನು ಮಾಡಬಹುದು. ನಾನು ನಿನ್ನಲ್ಲಿ ಪೂರ್ಣತೆಯನ್ನು ಮಾಡಬಯಸುತ್ತೇನೆ. ನೀನು ಅಂದು ನನಗೆ ಹೀಗೆ ಹೇಳಿದೆ, ಹಾಗೆ ಹೇಳಿದೆ, ಅದರ ಬಗ್ಗೆ ನನಗೆ ಬಹಳ ಬೇಜಾರಾಯ್ತು. ನಾನು ತಪ್ಪು ತಿಳಿದುಕೊಂಡಿರುವ ಸಂಭಾವನೆ ಇದೆ. ಆದ್ರೆ ನನಗೆ ಈ ಸಂಗತಿಯಿಂದ ತುಂಬಾ ನೋವಾಗಿದೆ. ಪೂರ್ಣತೆಯನ್ನು ಮಾಡುವ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೀವು ನಿಮ್ಮಲ್ಲಿ ಒತ್ತಿಟ್ಟಿದ್ದ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದಂತೆ ನೀವು ತೆರೆದುಕೊಳ್ತೀರಿ. ಆಗ ಎದುರಿನವನೂ ಸಹ ತನ್ನ ತಪ್ಪನ್ನು ಸ್ವೀಕರಿಸುವುದಕ್ಕೆ ಗ್ರಹಣಶೀಲನಾಗ್ತಾನೆ. ಅಂದ್ರೆ ನಾವೇನಾದ್ರೂ ಈ ಪೂರ್ಣತೆಯಲ್ಲಿ ಯಾವ ತರ ನಾವು ಪೂರ್ಣತೆಯಾಗಿರ್ಬೇಕು ಅಂತಂದ್ರೆ, ಅಕಸ್ಮಾತ್ ನೀವು ಧ್ಯಾನದಲ್ಲಿ ಕೂತ್ಕೊಂಡು ಅವ್ರನ್ನ ಕ್ಷಮಿಸ್ತೀನಿ ಅಂತೇಳಿ ಎದುರು ಬದ್ರಿಗಂತೂ ಕ್ಷಮಿಸಕ್ ಆಗೋದಿಲ್ಲ ಅಂತ ಅನ್ಕೊಂಡು ಕೊನೆಗೆ ನಮಗೆ ಏನ್ ಹೇಳ್ಕೊಂಡಿದ್ದಾರೆ? ಕಣ್ಮುಚ್ಕೊಂಡು ಧ್ಯಾನದಲ್ಲಿ ಆಹ್ವಾನ ಮಾಡ್ಕೊಂಡು ಅವ್ರನ್ನ ಕ್ಷಮಿಸ್ಬೋದು. ನೀವು ಎದುರಿನವನು ಕ್ಷಮೆಯನ್ನು ಕೋರ್ಬೋದು, ಅವ್ರನ್ನ ಕ್ಷಮಿಸ್ಬೋದು ಅಂತ ಹೇಳಿದ್ದಾರೆ. ಆ ಕ್ಷಮಿಸುವಾಗ ನಾವನ್ ಏನಂತ ತಿಳ್ಕೊಂಡಿರ್ಬೇಕು? ಒಂದನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂತ. ನಾನೇನೋ ದೊಡ್ಡದಾಗಿ ನಿಮ್ಮನ್ನ ಕ್ಷಮಿಸಿ ನಾನು ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ ಅನ್ನೋದನ್ನ ಇಟ್ಕೊಳ್ಬೇಡಿ. ಅಲ್ಲಿ ಮತ್ತೆ ನೀವು ಪೂರ್ಣತೆಯಿಂದ ಇರೋಕೆ ಸಾಧ್ಯ ಆಗೋದಿಲ್ಲ ಮತ್ತು ಅಪೂರ್ಣತೆಯಲ್ಲೇ ಇರ್ತೀರಾ. ಅದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ರಿ. ಅಂದ್ರೆ ನಾವು ನಮಗೋಸ್ಕರನೇ ನಾವು ಮುಕ್ತರಾಗೋಕ್ಕೋಸ್ಕರ ನಾವು ಇಲ್ಲಿ ಕ್ಷಮೆಯನ್ನ ಕೋರ್ತಾ ಇರ್ತೀವಿ. ಆದ್ರಿಂದ ಅದನ್ನೊಂದು ನೆನಪಿಟ್ಕೋಬೇಕು. ನಾನು ಯಾರನ್ನು ದೂಷಣೆ ಮಾಡಕ್ಕೆ ಬಂದಿಲ್ಲ, ನಾವು ಪೂರ್ಣತೆಯನ್ನು ಪಡಿಲಿಕ್ಕೆ ನಾನು ಬಂದಿದ್ದೀನಿ. ಅವ್ರ ಮುಂದೆ ಆ ಪೂರ್ಣತೆಯನ್ನು ಮಾಡ್ಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಅಂತ ಕೇಳ್ಕೊಂಡು, ನೀವು ಈ ತರ ಮಾಡಿದ್ರಿ, ಅದರಿಂದ ನನಗೆ ನೋವಾಯ್ತು, ಆದ್ರೂ ನನ್ನದರಲ್ಲೂ ಸ್ವಲ್ಪ ತಪ್ಪಿದೆ, ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಆದ್ರಿಂದ ನೀವು ಈ ಪೂರ್ಣತೆನೆ ಮಾಡ್ಕೊಳ್ಳಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಅವ್ರಿಗೆ ಹೇಳ್ಬಿಟ್ಟು, ನಾವು ನಮ್ಮಲ್ಲಿ ಒತ್ತಿಟ್ಟದ್ದಂತ ಎಲ್ಲ ಒಂದು ಭಾವನೆಗಳನ್ನ ನಾವು ವ್ಯಕ್ತಪಡಿಸಿದ್ದೆ ಆದ್ರೆ ಏನಾಗುತ್ತೆ? ಎಲ್ಲ ಓಪನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಎಲ್ಲ ಒಂದು ಅಡೆತಡೆಗಳಿಂದ ನಾವು ಹೊರಗಡೆ ಬರ್ತೀವಿ. ಆಮೇಲೆ ನಮ್ಮ ಒಂದು ದಾರಿ ಸುಗಮ ಆಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ತಪ್ಪನ್ನು ಸ್ವೀಕರಿಸುವುದಕ್ಕೆ ನಾವು ಗ್ರಹಣಶೀಲರಾಗ್ತೀವಿ. ಆಗ ಎದುರಿನವರೂ ಸಹ ಆ ತಪ್ಪನ್ನು ತಿದ್ಕೊಳ್ಳಕ್ಕೆ ಅವರೂ ಸಹ ಗ್ರಹಣಶೀಲರಾಗ್ತಾರೆ. ಅವ್ರಿಗೂ ತಮ್ಮ ತಪ್ಪಿನ ಅವ್ರಿಗೂ ಗೊತ್ತಾಗ್ತಾ ಹೋಗುತ್ತೆ ಅಂತ ತಿಳಿಸ್ತಾರೆ ಮಾಸ್ಟರ್. ಈಗ ನಾವು ಕ್ಷಮಾ ಸಾಧನೆಯನ್ನು ಹೇಗೆ ಮಾಡ್ಬೇಕು ಅಂತ ತಿಳಿತಾ ಹೋಗೋಣ. ಕ್ಷಮಿಸುವುದರ ಹಾಗೂ ಕ್ಷಮೆ ಯಾಚಿಸುವುದರ ಉತ್ತಮ ಪದ್ಧತಿಯನ್ನು ನಾವು ಮಾಡ್ತಾ ಹೋಗೋಣ ಮಾಸ್ಟರ್ಸ್. ಕ್ಷಮೆಯು ಮನುಷ್ಯನ ಆಂತರಿಕ ಗುಣವಾಗಿದೆ. ಕ್ಷಮೆಯ ಹೃದಯದ ಆಳದಿಂದ ಏಳುವಂತ ಒಂದು ಭಾವವಾಗಿದೆ. ಕ್ಷಮೆಯ ಮನುಷ್ಯನ ಆಂತರಿಕವ ಒಂದು ಗುಣ ಆಗಿದೆಯಂತೆ. ಕ್ಷಮೆಯು ಹೃದಯದ ಆಳದಿಂದ ಯಾರಿಗಾದ್ರೂ ಬರೀ ಅಥವಾ ಮನಸ್ಸಿನಲ್ಲಿಯೇ ತಮ್ಮ ತಪ್ಪನ್ನು ತಿಳಿದು ಕ್ಷಮೆ ಯಾಚಿಸುವ ಸರಿಯಾದ ಪದ್ಧತಿಯಲ್ಲ. ಸ್ವಲ್ಪ ತಪ್ಪು ಮಾಡಿದೀವಿ ಅಂದ ತಕ್ಷಣ ಅಯ್ಯೋ ಸಾರಿ ಕಣ್ರಿ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ನಮ್ ತಪ್ಪಿದ್ರೂ ಸುಮ್ಮನಿದ್ಬಿಡೋದು ಕ್ಷಮೆ ಯಾಚಿಸುವ ಒಂದು ಒಳ್ಳೆ ಪದ್ಧತಿಯಲ್ಲ.
ಯಾವಾಗಾದ್ರೂ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ದ್ವೇಷ ಅಥವಾ ಕ್ರೋಧ ಭಾವನೆಯನ್ನು ತಡೆಯುವುದು ಇದು ಕೂಡ ಕ್ಷಮೆಯಲ್ಲ. 4ನೇ ಹೆಜ್ಜೆಯಲ್ಲಿ ನೀವು ಕ್ಷಮೆ ಯಾಚಿಸುವಾಗ ಕ್ಷಮಿಸುವ ಸರಿಯಾದ ರೀತಿಯನ್ನು ತಿಳಿದುಕೊಳ್ಳುವರಿದ್ದೀರಿ. ಅವ್ರೇನ್ ಹೇಳ್ತಾರೆ, ನಾವು ಯಾರನ್ನಾದ್ರೂ ನಾವು ಮನಸ್ಸಿನಲ್ಲೇ ನಾವು ಅವರಿಗೆ ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ಧ್ಯಾನದಲ್ಲಿ ಕುಳಿತುಕೊಂಡು ದ್ವೇಷದ ಬಗ್ಗೆ ಕ್ರೋಧದ ಬಗ್ಗೆ ಭಾವನೆಯನ್ನು ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಕ್ಷಮಿಸುವ ಪದ್ಧತಿಯಲ್ಲ. ಅದನ್ನ ಯಾವ ರೀತಿಯನ್ನ ಸರಿಯಾದ ರೀತಿಯಲ್ಲಿ ಹೇಗೆ ನಾವು ಕ್ಷಮೆಯನ್ನು ಕೇಳ್ಕೋಬೇಕು ಅನ್ನೋದನ್ನ ಮುಂದೆ ನಮಗೆ ತಿಳಿಸ್ತಾ ಹೋಗ್ತಾರೆ ಮಾಸ್ಟರ್ಸ್. ನೇರವಾಗಿ ಕ್ಷಮೆಯನ್ನು ಏಕೆ ಬೇಡುವುದು? ಒಂದು ವೇಳೆ ಪ್ರತ್ಯಕ್ಷ ರೂಪದಲ್ಲಿ ಎದುರು ಬದ್ರು ನೀವು ಕ್ಷಮೆಯನ್ನ ಯಾಚಿಸಿದ್ದೇ ಆಗಲಿ, ಸಹಜವಾಗಿ ನೇರವಾಗಿ ಈ ರೀತಿ ಕ್ಷಮೆ ಯಾಚಿಸ್ಬೇಕಂತೆ, ಆ ರೀತಿ ಏನಾರ ಮಾಡಿದ್ದೇ ಆದ್ರೆ ಅದು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಮಾರ್ಪಾಡಾಗ್ತಾ ಹೋಗುತ್ತೆ ಮಾಸ್ಟರ್ಸ್. ನಾನು ನಿಮಗೆ ನನ್ನ ಭಾವ, ವಿಚಾರ, ವಾಣಿ ಅಥವಾ ಕ್ರಿಯೆಯಿಂದ ನೀಡಿದ ಒಂದು ದುಃಖಕ್ಕಾಗಿ ನೀವು ನನ್ನನ್ನು ಕ್ಷಮಿಸಿ. ಈ ತಪ್ಪು ನನ್ನಿಂದ ಮತ್ತೊಮ್ಮೆ ಆಗದಾಗೆ ನಾನು ನೋಡಿಕೊಳ್ಳುತ್ತೇನೆ. ನಾವು ಕ್ಷಮೆ ಕೇಳುವಾಗ ಏನಂತ ಕೇಳಬೇಕು? ನಾನು ನಿಮಗೆ ನನ್ನ ಭಾವದಿಂದ, ವಿಚಾರದಿಂದ, ವಾಣಿಯಿಂದ ಮತ್ತು ಕ್ರಿಯೆಯಿಂದ ನಿಮಗೆ ದುಃಖ ನೀಡಿದ್ದಕ್ಕಾಗಿ ನೀವು ನನ್ನನ್ನು ಕ್ಷಮಿಸಿ. ಈ ತಪ್ಪನ್ನ ನಾನು ಮತ್ತೆ ಈ ತಪ್ಪನ್ನ ಮಾಡದ ಹಾಗೆ ನಾನು ಜಾಗರೂಕತೆಯಿಂದ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬೇಕಂತೆ ಮಾಸ್ಟರ್ಸ್. ಕೊನೆ ಪಕ್ಷ ಹತ್ತಿರದ ನೆಂಟರೊಂದಿಗೆ ನಾವು ನೇರವಾಗಿ ಕ್ಷಮೆ ಯಾಚಿಸಬೇಕು. ಎದುರು ಬದ್ರು ಮಾತನಾಡುವುದರಿಂದ ಹಾಗೂ ಕ್ಷಮೆ ಯಾಚಿಸುವುದರಿಂದ ಮನಸ್ಸಿನ ಕಲ್ಮಶ ತಕ್ಷಣ ಮಾಯವಾಗಿ ಬಿಡುತ್ತದೆ, ದೂರವಾಗಿ ಬಿಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕೊನೆ ಪಕ್ಷ ರಿಲೇಷನ್ ಅಲ್ಲಿ ಏನು ನಮ್ಮ ಗುರಿ ಕಡೆ ನಮ್ಗೆ ಗಮನ ಇರಬೇಕು. ನಮ್ಮ ಜೀವನವನ್ನು ನಾವು ಬದಲಿಸ್ ಕಡೆ ಗಮನ ಇರಬೇಕು. ನಮ್ಮ ಅಹಂಕಾರದಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ಅದ್ರ ಕಡೆ ಗಮನ ಇರಬೇಕು. ನಮ್ಮ ಆಧ್ಯಾತ್ಮಿಕ ಪ್ರಾಪಂಚಿಕದಲ್ಲಿ ನಾವು ಉನ್ನತವಾಗಿ ಜೀವನ ಮಾಡ್ಬೇಕು ಅಂತ ಅದರಲ್ಲಿ ಗಮನ ಇಟ್ಕೊಂಡಿರ್ಬೇಕು. ನಾವು ಈ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕು. ಮತ್ತೆ ನಮ್ಮ ಕುಟುಂಬದಲ್ಲಿ ಯಾವಾಗ್ಲೂ ನಾವು ಎಲ್ಲರನ್ನೂ ಸಂತೋಷವಾಗಿರ್ಬೇಕು. ನಾವು ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ಬೇಕು. ನಾವು ಶುದ್ಧಾತ್ಮರಾಗ್ಬೇಕು, ಪೂರ್ಣಾತ್ಮರಾಗ್ಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೆ ಆದ್ರೆ ಈ ಕ್ಷಮೆ ಕೇಳೋದ್ರಲ್ಲಿ ನಾವು ಯಾವ ಸಂಕೋಚನೂ ಇಟ್ಕೊಳ್ಳೋದು ಬೇಡ. ನಾವು ಏನೇನು ಮಾಡಿ ಬಂದಿದೀವೋ, ಎಷ್ಟು ಜನ್ಮದಲ್ಲಿ, ಗತ ಜನ್ಮದಲ್ಲಾಗಿರ್ಬೋದು, ಹೋದ ಜನ್ಮದಲ್ಲಾಗಿರ್ಬೋದು, ಈ ಜನ್ಮದಲ್ಲಾಗಿರ್ಬೋದು, ಎಷ್ಟೆಷ್ಟು ಯಾವ್ಯಾವ ಜನ್ಮ ತಗೊಂಡು ಎಷ್ಟೊಂದು ಮಾಡಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಆದ್ರಿಂದ ಈ ಭೂಮಿಗೆ ಬಂದ ತಕ್ಷಣ ಎಲ್ಲ ಮರೆತು ಬಿಟ್ಟಿರ್ತೀವಿ. ಅದಕ್ಕೆ ಈಗ ಒಂದು ಅವಕಾಶ ಸಿಕ್ಕಿದೆ, ನಮಗೆ ಈ ಒಂದು ಜ್ಞಾನ ತಗೊಳ್ತಾ ಇದ್ದೀವಿ, ಈ ಧ್ಯಾನ ಸಿಕ್ಕಿದೆ, ಗುರುಗಳು ಸಿಕ್ಕಿದ್ದಾರೆ, ಈ ವಾತಾವರಣ ನಮಗೆ ದೇವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈಗೇನು ಕ್ಷಮಿಸ್ತಾ ಹೋಗ್ಬೇಕಷ್ಟೇ. ಇವ್ ಧ್ಯಾನದಲ್ಲಿ ಕೂತ್ಕೊಂಡು ಆತ್ಮಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಏನಂತ ಹೋದ ಜನ್ಮಲಾದ್ರೂ ಸರಿ, ಈ ಜನ್ಮದಲ್ಲಾದ್ರೂ ಸರಿ, ನನಗೆ ಯಾರಿಗಾದ್ರೂ ನಾನು ಅಜ್ಞಾನದಲ್ಲಿ ಕಷ್ಟ ಕೊಟ್ಟಿದ್ರೆ, ದುಃಖ ಕೊಟ್ಟಿದ್ರೆ, ನೋವು ಮಾಡಿದ್ರೆ, ಒಂದು ಭಾವದಿಂದ, ವಿಚಾರದಿಂದ, ವಾಣಿಯಿಂದ ಏನಾದ್ರೂ ನಾನು ಮಾಡಿದ್ದೇ ಆದ್ರೆ ನನ್ನನ್ನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ನಿಮಗೂ ಸಹ ನಾನೇನಾದ್ರೂ ಹೋದ ಜನ್ಮದಲ್ಲೋ, ಗತ ಜನ್ಮದಲ್ಲೋ, ಈ ಜನ್ಮದಲ್ಲೋ ಗೊತ್ತಿಲ್ದರೆ ನಾನು ಅಜ್ಞಾನದಲ್ಲಿ ನೋವು ಕೊಟ್ಟಿದ್ರೆ, ದುಃಖ ಕೊಟ್ಟಿದ್ರೆ, ಏನಾದ್ರೂ ಇನ್ನೂ ಕೆಟ್ಟದಾಗಿ ವರ್ತಿಸಿದ್ರೆ ಆತ್ಮಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಾನು ಸಹ ನಿಮ್ಮನ್ನ ಕ್ಷಮಿಸುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಕ್ಷಮೆಯನ್ನು ಪ್ರತಿದಿನ ಅದನ್ನೊಂದು ಒಂದು ಶ್ಲೋಕದ ತರ ನಾವು ರಾತ್ರಿನೋ ಬೆಳಕಿನೋ ಅದನ್ನ ಪ್ರತಿದಿನ ಕೇಳೋದ್ರಿಂದ ನಾವು ಅದರಿಂದ ಹೊರಗಡೆ ಬರ್ತಾ ಹೋಗ್ತೀವಿ ಮಾಸ್ಟರ್ಸ್. ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗ್ತಾ ಹೋಗುತ್ತೆ. ನೀವು ಮಾಡ್ಬೇಕು. 1 ದಿನ 2 ದಿನ ಮಾಡೋದಲ್ಲ ಇದು. ನಾವು ಕೊನೆ ಉಸಿರಿರೋವರೆಗೂ ನಾವು ಮಾಡ್ತಾನೆ ಹೋಗ್ಬೇಕು. ಮತ್ತೆ ತಪ್ಪು ಮಾಡದ ಹಾಗೆ ನಾವು ಅದನ್ನ ನೋಡ್ತಾ ಹೋಗ್ಬೇಕು ಮಾಸ್ಟರ್. ಅದಕ್ಕೆ ಏನಾಗತ್ತೆ, ಅವ್ರು ಹೇಳ್ತಾರೆ, ತಕ್ಷಣ ನೀವು ಎದುರು ಬದ್ರು ಕೂತ್ಕೊಂಡು ನೆಂಟರೊಂದಿಗಾದ್ರೂ ಸಹ ರಿಲೇಷನ್ ಜೊತೆಗೆ ಎದುರು ಬದ್ರು ಕೂತ್ಕೊಂಡು ಕ್ಷಮೆ ಕೇಳೋದ್ರಿಂದ ನಿಮ್ಮ ಮನಸ್ಸಿನ ಕಲ್ಮಶ ತಕ್ಷಣ ಮಾಯವಾಗ್ಬಿಡುತ್ತೆ. ಸಂಬಂಧಗಳಲ್ಲಿ ಸೇರಿಕೊಂಡು ದುಃಖ, ಸಿಟ್ಟು, ಸಂಶಯದ ಮೋಡಗಳು ಸರಿತಾ ಹೋಗುತ್ತೆ. ಒಬ್ಬ ಮನುಷ್ಯನು ಕ್ಷಮೆ ಯಾಚಿಸಿದಾಗ ಸಾಮಾನ್ಯವಾಗಿ ಇನ್ನೊಬ್ಬನ ಮನುಷ್ಯನಿಗೂ ತನ್ನ ತಪ್ಪಿನ ಅರಿವು ಗೊತ್ತಾಗ್ತಾ ಹೋಗುತ್ತಂತೆ. ಅದಕ್ಕೆ ಇಲ್ಲಿವರೆಗೂ ಅಹಂಕಾರದಿಂದ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಿರುವವನಿಗೆ ನಿಮ್ಮ ಒಂದು ಕ್ಷಮೆ ಯಾಚನೆಯಿಂದ
ಅವನ ಮಾರ್ಗನು ತೆರೆದುಕೊಳ್ಳುತ್ತೆ. ನೀವು ಬೇರೆಯವ್ರನ್ನ ಅವ್ರು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನೀವು ಕ್ಷಮೆಯನ್ನು ಯಾಚಿಸಿ ಅವರನ್ನ ಕ್ಷಮಿಸಿದ್ದೆ ಆದ್ರೆ ಅವರ ಒಂದು ಮಾರ್ಗವೂ ಸಹ ತೆರೆದುಕೊಂಡ್ಕೊಂಡು ಅವರು ಅದರಿಂದ ಪೂರ್ಣತೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅವರ ಜೀವನವನ್ನು ಸುಗಮ ಆಗುತ್ತೆ. ಅವರು ಸಹ ಒಂದಿನ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ, ನಿಮ್ಮನ್ನು ಕ್ಷಮೆನೇ ಕೇಳ್ತಾರೆ. ಹೌದು, ನನ್ನಿಂದನೂ ಒಂದು ತಪ್ಪಾಗಿದೆ, ಆದ್ರಿಂದ ನನ್ನನ್ನು ಕ್ಷಮಿಸಿ ಅಂತ ಅವರು ಒಬ್ಬನಾಗಿ ನಿಮ್ಮನ್ನ ಕೇಳಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಎರಡೂ ಪಕ್ಷದವರ ಮಧ್ಯೆ ಒಂದು ಸಾಮರಸ್ಯ ಕರ್ಮಬಂಧನ ಒಂದು ಕರ್ಮಬಂಧನ ರೆಡಿ ಆಗೋದು ಆಗ ಅಂತದ್ದು ತಡೆಯಾಗತ್ತೆ, ಅಲ್ಲಿಗೆ ಅದು ಸಮಾಪ್ತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಬಂಧದಲ್ಲಿ ನಿಮ್ಮ ತಪ್ಪೇನೂ ಇಲ್ಲವೆಂದು ನಿಮಗೆ ಅನಿಸುತ್ತದೆ ಎಂದು ತಿಳಿದುಕೊಳ್ಳಿ. ಹಾಗೂ ಎದುರಿನವರು ಸಹ ಸೆಳೆದುಕೊಂಡು ನಿಂತಿದ್ದಾರೆ, ಈಗ ಇದು ಹೆಚ್ಚು ಮುಂದುವರಿಯದಿರಲಿ ಹಾಗೂ ಸಂಬಂಧಗಳಲ್ಲಿ ಮಧುರತೆ ಉಳಿಯಲಿ ಎಂದುಕೊಂಡು ನೀವೇ ಕ್ಷಮೆ ಯಾಚಿಸಿದರೆ ಎದುರಿನವನಿಗೂ ಎಲ್ಲ ಒಂದು ಕಡೆ ಅನಿಸುತ್ತದೆ ತನ್ನ ತಪ್ಪು ಇತ್ತು, ಆಗ ನೀವು ಕ್ಷಮೆ ಯಾಚಿಸುತ್ತಿರುವಿರೆಂದು ಅವನು ಅಹಂಕಾರ ಕರಗಲಾರಂಭಿಸುತ್ತದೆ. ನನ್ನ ತಪ್ಪು ಇತ್ತು, ನೀನು ಸಹ ನನ್ನನ್ನು ಕ್ಷಮಿಸು ಎಂದು ಎದುರಿನವರು ಸಾಮಾನ್ಯವಾಗಿ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಸಮಸ್ಯೆ ಬೆಟ್ಟದಾಗುವುದನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಾಮರಸ್ಯದ ದಾರಿ ತೆರೆದುಕೊಳ್ತಾ ಹೋಗುತ್ತೆ. ನಾವು ಅವರನ್ನು ಕ್ಷಮಿಸಿದ್ದೇ ಆದ್ರೆ, ಕ್ಷಮೆ ಕೋರಿದ್ದೇ ಆದ್ರೆ ಅವರೂ ಸಹ ಈ ನಕಾರಾತ್ಮಕ ದಿಂದ ಹೊರಗಡೆ ಬರ್ಲಿ, ಅವರ ಜೀವನ ಪೂರ್ಣ ಆಗ್ಲಿ, ಅವ್ರ ಜೀವನದಲ್ಲಿ ಸಂತೋಷ ನೆಮ್ಮದಿ ಸಿಗ್ಲಿ ಅಂತ ನೀವು ಅವ್ರ ಬಗ್ಗೆನೂ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಅವ್ರಿಗೂ ಅದು ಒಂದು ತಪ್ಪಿನ ಅರಿವಾಗಿ ಅವರು ಪೂರ್ಣತೆ ಭಾವದಲ್ಲಿ ಬರ್ತಾರೆ. ಅವರ ದಾರಿನೂ ಸುಗಮ ಆಗುತ್ತೆ. ಅವರು ಬಂದು ನಿಮ್ಮನ್ನ ಕ್ಷಮೆಯನ್ನು ಕೇಳೋಕೆ ಸಾಧ್ಯ ಆಗುತ್ತೆ. ಮಾಸ್ಟರ್ಸ್, ಎದುರಿನವನು ನಿಮ್ಮನ್ನು ಕ್ಷಮಿಸುತ್ತಿಲ್ಲವೆಂದು ತಿಳಿದುಕೊಳ್ಳಿ, ಅವನು ಮುಂದೆಂದಿಗೂ ಕ್ಷಮಿಸುವುದಿಲ್ಲವೆಂದು ಅರ್ಥವಲ್ಲ. ಅವ್ರೇನಾದ್ರೂ ಕ್ಷಮಿಸ್ಲಿಲ್ಲ ಅಂದ್ರೆ ಅವ್ರು ಯಾವತ್ತೂ ಕ್ಷಮಿಸಲ್ಲ ಅಂತ ತಿಳ್ಕೊಬೇಡ್ರಿ. ಮೊದಲು ತಿಳಿಯಿರಿ, ಈಗ ಅವನು ಕ್ಷಮಿಸುತ್ತಿಲ್ಲವೆಂದರೆ ಅವನು ಇಲ್ಲವನ್ನು ನೀವು ಹೇಗೆ ತೆರೆದುಕೊಳ್ಬೇಕು. ಅವರು ಕ್ಷಮಿಸ್ಲಿಲ್ಲ ಅಂದ್ರೂ ಸಹ ನೀವು ಅವರ ಬಗ್ಗೆ ಏನಂತ ನೀವು ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಂತ, ನಾನು ನಿನ್ನನ್ನು ಕ್ಷಮಿಸಲಾಗುವುದಿಲ್ಲ, ನೀವು ಕೆಲ ಸಮಯದ ನಂತರ ಮತ್ತೆ ಕ್ಷಮೆ ಯಾಚಿಸಿ, ಆ ಮನುಷ್ಯನು ಸಹ ದ್ವೇಷದಿಂದ ಮುಕ್ತವಾಗಲೆಂದು ಸಹ ನೀವು ಅವನಲ್ಲಿ ಕ್ಷಮೆ ಯಾಚಿಸಿ. ಅವನೇನಾದ್ರೂ ಕ್ಷಮಿಸ್ಲಿಲ್ಲ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಇರ್ಬೇಕು ಅಂತ ಹೇಳ್ತಾ ಇದಾರೆ ಅವ್ರು. ಅವ್ರೇನಾದ್ರೂ ಸೆಟದು ನಿಂತ್ಕೊಂಡು ಅವ್ರೇನಾದ್ರೂ ಕ್ಷಮೆ ಕೇಳಲಿಲ್ಲ ಅಂದ್ರೆ, ನಾನಂತೂ ಕ್ಷಮಿಸೋದಿಲ್ಲ, ಕ್ಷಮೆ ಕೇಳಲ್ಲ ಅಂತ ಅವರು ಎದುರಿಗೆ ಅಂದ್ರೂ ಪರವಾಗಿಲ್ಲ, ಅಥವಾ ಒಂದು ನೀವು ಧ್ಯಾನದಲ್ಲಿ ಕೇಳ್ಕೊಂಡು ಅವ್ರೇನಾದ್ರೂ ಸ್ವಲ್ಪ ದಿನ ಆದ್ರೂ ನನ್ನ ಮಾತಾಡಿಸ್ಲಿಲ್ಲ, ಕೇಳಲಿಲ್ಲ ಅಂತಂತ ನೀವು ಅದನ್ನ ಅನುಮಾನದಲ್ಲಿ ಇಟ್ಕೊಳ್ಳೋದೇ ಬೇಡ. ಆದ್ರೆ ನಾವು ಯಾವ ಮಟ್ಟಕ್ಕೆ ಇರ್ಬೇಕು ಅಂದ್ರೆ, ಅವರ ಪರವಾಗಿ ನಾವು ಸಹ ಏನಂತ ಕೇಳ್ಬೇಕು, ನೀವು ಅವರಿಗೋಸ್ಕರ ಕ್ಷಮೆ ಯಾಚಿಸ್ಬೇಕು. ಅವರು ಅಜ್ಞಾನದಲ್ಲಿ ಇದ್ಕೊಂಡು ಈ ತಪ್ಪನ್ನು ಮಾಡಿದರೆ ಅದಕ್ಕೆ ಅವರನ್ನ ನಾನು ಕ್ಷಮಿಸಿದ್ದೀನಿ, ಅವರು ಮಾಡಿದ ತಪ್ಪುಗಳಿಗೋಸ್ಕರನೂ ನಾನು ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಮತ್ತೆ ಅವರು ಈ ಪೂರ್ಣತೆಯನ್ನು ಪಡೀಲಿ, ಆಮೇಲೆ ಈ ದ್ವೇಷದಿಂದ ಅವರು ಮುಕ್ತರಾಗ್ಲಿ ಅಂತ ನೀವು ಅವರ ಬಗ್ಗೆ ಒಂದು ಕ್ಷಮೆಯನ್ನು ಕೇಳಿದ್ರೆ ಇನ್ನೂ ಒಂದು ಎತ್ತರಕ್ಕೆ ನೀವು ಹೋಗ್ತೀರಾ, ಇನ್ನು ಉನ್ನತ ಜ್ಞಾನವನ್ನು ತೆಗೆದುಕೊಳ್ತೀರಾ, ಉನ್ನತ ಒಂದು ಮಾಸ್ಟರ್ಸ್ಗಳು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಮಾಸ್ಟರ್ಸ್, ಒಂದು ಪ್ರಾರ್ಥನೆಯನ್ನು ನಾವು ಮಾಡೋದನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಾವು ನೇರವಾಗಿ ಒಂದು ಕ್ಷಮೆ ಯಾಚಿಸುವುದರಲ್ಲಿ ಸಹಜವಾಗಿರುವುದಿಲ್ಲ. ಬಹಳಷ್ಟು ಘಟನೆಗಳನ್ನ, ಒಂದೊಂದು ಘಟನೆಗಳನ್ನ ನಾವು ನೇರವಾಗಿ ಕ್ಷಮೆ ಯಾಚನೆ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಬಹಳಷ್ಟು ಘಟನೆಗಳಲ್ಲಿ ನಮ್ಮಿಂದ ತಪ್ಪಾಯ್ತು ಎಂದು ನಂತರ ನಮಗೆ ಗೊತ್ತಾಗುತ್ತೆ. ನೇರವಾಗಿ ಕ್ಷಮೆ ಯಾಚನೆಯನ್ನು ಮಾಡುವುದು ಅಥವಾ ಕ್ಷಮಿಸುವುದರ ಸಮಯ ಮುಗಿದೋಗ್ಬಿಟ್ಟಿರುತ್ತೆ, ಮೀರೋಗ್ಬಿಟ್ಟಿರುತ್ತೆ. ಇಂಥ ಸಮಯದಲ್ಲಿ ನಾವು ಮಾನಸಿಕವಾಗಿ ಪ್ರಾರ್ಥನೆಯಿಂದ ಕ್ಷಮಾ ಸಾಧನೆಯನ್ನು ನಾವು ಮಾಡ್ತಾ ಹೋಗ್ಬೋದು. ಹೇಗೆ ಅದನ್ನ ಮಾಡೋದು ಅಂತ ನಾವು ಈಗ ತಿಳಿತಾ ಹೋಗೋಣ ಮಾಸ್ಟರ್. ಹೇಗೆ ಅಂದ್ರೆ, ನೀವು ಸಹಜವಾಗಿ ನೀವು ಧ್ಯಾನ ಕೂತಿರ್ತಿರಲ್ಲ, ಆ ತರನೂ ಕುಳಿತುಕೊಳ್ಬಹುದು, ಅಥವಾ ನಿಮಗೆ ಯಾವ ತರ ಕಂಫರ್ಟಬಲ್ ಅನ್ಸುತ್ತೋ ಆ ತರನೂ ನೀವು ಧ್ಯಾನದಲ್ಲಿ ಕುಳಿತುಕೊಳ್ಬಹುದು. ಸಹಜವಾಗಿ ನೀವು ಎರಡು ಕಣ್ಣುಗಳನ್ನ ಮುಚ್ಕೋಬೇಕು. ಮುಚ್ಕೊಂಡು ಆಮಂತ್ರಿಸ್ಬೇಕು. ಪ್ರೀತಿಯ ಯಾರನ್ನು ನೀವು ಕ್ಷಮಿಸ್ಬೇಕು ಅಂತಿದ್ದೀರೋ ಆ ವ್ಯಕ್ತಿಯನ್ನು ನೀವು ಧ್ಯಾನದಲ್ಲಿ ಅವರನ್ನ ಆಮಂತ್ರಿಸ್ಕೊಳ್ಳಿ. ಅವರ ಹೆಸರುಗಳನ್ನು ಹೇಳ್ರಿ, ಅವರ ದಿವ್ಯ ಸ್ವರೂಪವೇ ನೀವು ಆಮಂತ್ರಿಸ್ಕೊಂಡು, ನಾನು ನಿಮ್ಮನ್ನು ನನ್ನ ಧ್ಯಾನ ಕ್ಷೇತ್ರಕ್ಕೆ ಆಮಂತ್ರಿಸ್ತಾ ಇದ್ದೀನಿ ಅಂತ ಹೇಳಿ ಯಾರನ್ನ ಕ್ಷಮಿಸ್ಬೇಕು ಅಂತಿದ್ದೀರೋ ಅವರ ಸ್ವರೂಪವನ್ನ, ಅವರ ಹೆಸರನ್ನು ಕರೆದು ಧ್ಯಾನ ಕ್ಷೇತ್ರಕ್ಕೆ ಆಹ್ವಾನ ಮಾಡ್ಕೊಳ್ಳಿ.
ಹೇಳ್ಬೇಕು, ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ದ್ವೇಷ, ಸಿಟ್ಟು, ದೂರು ಏನೇ ಇದ್ರೂ ನನ್ನ ಮನಸ್ಸಿನಿಂದ ನಾನು ಹೋಗಲು ಬಿಡ್ತಾ ಇದ್ದೀನಿ. ನಾನು ಯಾರನ್ನ, ಗುರುವನ್ನು ಸಾಕ್ಷಿಯಾಗಿ ಇಟ್ಕೊಳ್ಳಿ, ಅಲ್ಲ ನಿಮ್ಮ ಇಚ್ಛೆಯ ಭಗವಂತನನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಿಮ್ಮನ್ನು ನಾನು ಕ್ಷಮಿಸ್ತಿದ್ದೇನೆ. ನಮ್ಮ ಗುರುಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ಅವರನ್ನು ಆಮಂತ್ರಣ ಮಾಡ್ಕೋಬೇಕು, ಆ ಒಂದು ಸಾಕ್ಷಿಯಾಗಿ ಇಟ್ಕೋಬೇಕು. ಗುರುವನ್ನು ಸಾಕ್ಷಿಯಾಗಿ ಇಟ್ಕೊಂಡು ನಾನು ನಿಮ್ಮನ್ನ ಕ್ಷಮಿಸ್ತಾ ಇದ್ದೇನೆ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ನಿಮ್ಮನ್ನ ಆಧರಿಸ್ತಾ ಇದ್ದೀನಿ, ನಾನು ನಿಮ್ಮನ್ನ ಶರೀರ ಅಂತ ತಿಳ್ಕೊಂಡು ವ್ಯವಹರಿಸ್ಬಿಟ್ಟೆ, ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನಿಮ್ಮ ಆಂತರ್ಯದಲ್ಲಿ ಪರಮ ಒಂದು ಶಕ್ತಿ ಇದೆ, ಒಂದು ಚೇತನ ಇದೆ ಅಂತ ನಾನು ನೋಡ್ಲೇ ಇಲ್ಲ. ಇದಕ್ಕಾಗಿ ನಾನು ಕ್ಷಮಾ ಪ್ರಾರ್ಥಿಯಾಗಿದ್ದೀನಿ. ಇನ್ನು ಮುಂದೆ ಈ ರೀತಿ ತಪ್ಪು ನನ್ನಿಂದ ನಡೆಯದಿರುವ ಹಾಗೆ ನಾನು ಗಮನ ವಹಿಸ್ತೀನಿ ಅಂತ ಕ್ಷಮೆಯನ್ನು ಯಾಚಿಸ್ಬೇಕು ಮಾಸ್ಟರ್ಸ್. ನಾನು ನನ್ನ ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ಭಾವನೆ, ವಾಣಿ, ವಿಚಾರ, ಕ್ರಿಯೆಯಿಂದ ಏನೇ ದುಃಖ ನೀಡಿದ್ರು ಅದಕ್ಕಾಗಿ ಕೃಪೆ ಮಾಡಿ ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನು ಶರೀರ ಅಂತ ವ್ಯವಹರಿಸಿದೆ, ನಿಮ್ಮ ಆಂತರ್ಯದಲ್ಲಿನ ಪರಮ ಛೇದನವನ್ನು ನಾನು ನೋಡ್ಲಿಲ್ಲ. ಇದಕ್ಕಾಗಿ ನಾನು ಕ್ಷಮಾ ಪ್ರಾರ್ಥಿಯಾಗಿದ್ದೇನೆ. ಇನ್ಮುಂದೆ ಈ ರೀತಿ ತಪ್ಪು ನನ್ನಿಂದ ನಡೆಯದಿರುವ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಧನ್ಯವಾದಗಳನ್ನು ತಿಳಿಸ್ಬೇಕು. ನನ್ನ ಧ್ಯಾನ ಕ್ಷೇತ್ರಕ್ಕೆ ಬಂದಿದ್ದಕ್ಕಾಗಿ, ಮತ್ತೆ ನೀವು ಏನು ನಿಮ್ಮ ಇಚ್ಛಾ ಗುರುಗಳನ್ನ, ಇಚ್ಛಾ ಭಗವಂತನ ಕರೆದಿದ್ರಲ್ಲ, ಅವ್ರಿಗೂ ಸಹ ಈ ಒಂದು ಸಾಕ್ಷಿಯಾಗಿ ಬಂದಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸಿ. ಯಾರು ನಿಮ್ಮ ಕ್ಷಮಿಸ್ಬೇಕು ಅಂತ ಆಮಂತ್ರಣ ಮಾಡಿದ್ರು ಅವ್ರಿಗೂ ಈ ಆಮಂತ್ರಣಕ್ಕೆ ಬಂದಿದ್ದಕ್ಕೆ ಕ್ಷಮೆಯನ್ನು, ಧನ್ಯವಾದಗಳನ್ನ ತಿಳಿಸಿ. ನೀವು ನಿಮ್ಮ ಸ್ಥಾನಕ್ಕೆ ನೀವು ಮರಳಿ ಅಂತ ಹೇಳಿ ಅವರಿಗೆ ಧನ್ಯವಾದ 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 ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಮಾಸ್ಟರ್ಸ್. ಯಾವಾಗ ನಾವು ಯಾರನ್ನಾದ್ರೂ ಕ್ಷಮೆ ಕೇಳುವಾಗ ಒಂದು ಗುರುವನ್ನ ನಾವು ಸಾಕ್ಷಿಯಾಗಿ ಇಟ್ಕೋಬೇಕು, ಒಂದು ಭಗವಂತರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಈ ಒಂದು ನಾವು ಕ್ಷಮೆಯನ್ನು ಕೇಳ್ಕೊಂಡು ಅವರನ್ನು, ಯಾರನ್ನ ಕ್ಷಮೆ ಕೇಳ್ಬೇಕು ಅವರನ್ನು ಧ್ಯಾನ ಕ್ಷೇತ್ರಕ್ಕೆ ಆಹ್ವಾನ ಮಾಡ್ಕೊಂಡು ಈ ರೀತಿಯಿಂದ ನನ್ನ ತಪ್ಪಾಗಿದೆ ಅಂತ ಕ್ಷಮೆಯನ್ನು ಕೇಳ್ಕೋಬೇಕು. ಆ ನ್ಯಾಯದ ದೇವರಲ್ಲಿ ನಾವು ಸಮರ್ಪಿತರಾಗ್ಬೇಕು. ರಾತ್ರಿ ಹೊತ್ತು ನಾವು ಕೇಳಿ ಈ ಧ್ಯಾನ ಕ್ಷೇತ್ರದಿಂದ ನೀವು ಹೊರಗಡೆ ಬನ್ನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ರಾತ್ರಿ ಹೃದಯವನ್ನು ಸ್ವಚ್ಛಗೊಳಿಸಿ ಬೆಳಗ್ಗೆ ಅದನ್ನು ಚಿಲ್ಲರೆ ಮಾಡಿ ಹಂಚಿರಿ ಅಂತ ಏನ್ ಹೇಳ್ತಿದ್ದಾರೆ. ನೀವು ಕ್ಷಮೆ ಪ್ರಾರ್ಥನೆಯನ್ನ ಕಲ್ತ್ಕೊಂಡಿದ್ದೀರಾ ಈಗ ಅಲ್ವಾ? ಈ ರೀತಿಯಾಗಿ ಯಾವಾಗ ನಿಮ್ಮ ಮನದಲ್ಲಿ ಯಾರ ಮೇಲಾದ್ರೂ ದ್ವೇಷ ಇದ್ರೆ ಅಥವಾ ದೂರಿದ್ರೆ ಅಥವಾ ನಿಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಈ ಕರ್ಮಬಂಧನವನ್ನು ಆದಷ್ಟು ಬೇಗ ಅಳಿಸ್ಬಿಡ್ಬೇಕು. ಯಾಕೆ ಗೊತ್ತಾ, ನೀವು ಅದನ್ನೇ ಇಟ್ಕೊಂಡ್ರೆ ಅದು ಆಳವಾಗಿ ಬೇರೂರಿ ಎಷ್ಟು ಸಮಯ ಕೇಳ್ಕೊಂಡೇ ನಾನು ವಾರದಿಂದ ಕೇಳ್ಕೊಂತಾ ಇದ್ದೀನಿ ಕ್ಷಮೆ, ಅವ್ರು ಕ್ಷಮಿಸ್ತಾ ಇಲ್ಲ ಅಂತ ನೀವ್ ಹೇಳ್ತೀರಾ. ಈಗ ನಾನು ಅದನ್ನೇ ಯಾವ್ದಾದ್ರು ಒಂದು ನಾವು ಬಟ್ಟೆ ಮೇಲೆ ಏನಾದ್ರೂ ಚೆಲ್ಕೊಂಡ್ರೆ ಅವಾಗೆ ಹೋಗಿ ವಾಶ್ ಮಾಡ್ಕೊಂಡ್ರೆ ಅದು ಬೇಗ ಶುದ್ಧವಾಗ್ಬಿಡುತ್ತೆ, ಕ್ಲೀನ್ ಆಗ್ಬಿಡುತ್ತೆ. ಅದನ್ನ ಬಹಳ ದಿನ ಬಿಟ್ಟು ಸುಮ್ನೆ ಒಗ್ದು ಹಿಂಗೆ ತೊಳ್ಕೊಂಡು ತಗೊಂಡೋಗಿ ಒಣಾಕ್ಬಿಟ್ರೆ ಅದು ಅಲ್ಲೇ ಕೂರ್ಬಿಡುತ್ತೆ. ನೀವು ಆಮೇಲೆ ಏನ್ ಬ್ರಷ್ ಮಾಡಿದ್ರು ಹೋಗಲ್ಲ. ಕೊನೆಗೆ ಏನ್ ಮಾಡ್ಬೇಕು, ಡ್ರೈವರ್ ಶೀಟ್ ಕೊಡ್ಬೇಕು, ಇಲ್ಲ ಮನೆಯಲ್ಲೇ ಬೇರೆ ಬೇರೆ ತರ ನಾವು ವಿಧಾನಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಅದಕ್ಕೇನೆ ಅಲ್ಲಿವರೆಗೂ ಬಿಡಬಾರ್ದು. ಈಗ ಇಷ್ಟೊಂದು ಕಲ್ತ್ಕೊಂಡಿದ್ದೀರಾ ನೀವು ಧ್ಯಾನ ಹೇಗೆ ಕ್ಷಮಿಸ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀರಾ. ಆ ರೀತಿ ನಾವು ಅವತ್ತೇ ರಾತ್ರಿ ಅವ್ರನ್ನ ಆ ಧ್ಯಾನ ಕ್ಷೇತ್ರಕ್ಕೆ ಕರೆದ್ಬಿಟ್ಟು ಅವರನ್ನ ಕ್ಷಮಿಸ್ಬೇಕು. ಆವಾಗ ಆ ಕರ್ಮ ಬಂಧನವನ್ನು ನಾವು ಬೇಗ ಅಳಿಸಿ ಬಿಡ್ಬೇಕು. ಮಲಗೋಕ್ಕಿಂತ ಮುಂಚೆ ಈ ನಿಯಮವನ್ನ ಮಾಡ್ಕೊಳ್ತಾ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪೂರ್ಣ ದಿನದ ಘಟನೆಗಳನ್ನು ಕಣ್ಣಿನ ಮುಂದೆ ತಗೊಂಡು ಯಾರ ಬಗ್ಗೆ ಆದ್ರೂ ದ್ವೇಷ ಸಿಟ್ಟು ಬಂದಿದ್ರೆ ಅವರಲ್ಲಿ ಹೃದಯವನ್ನು ವಿಶಾಲಗೊಳಿಸಿ ಅವರನ್ನ ಕ್ಷಮಿಸ್ಬಿಟ್ಟು ಕ್ಷಮೆಯನ್ನು ಯಾಚಿಸಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಅವ್ರಿಗೂ ಪ್ರಾರ್ಥಿಸಿದಿ. ಮತ್ತೆ ಯಾವುದೇ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಂಗೆ ಇಡ್ಕೋಬೇಡಿ ಮಾಸ್ಟರ್ಸ್, ಅದನ್ನ ಅಲ್ಲೇ ಬಿಟ್ಬಿಡಿ. ಏಕೆಂದ್ರೆ ಬೆಳಗ್ಗೆ ಎದ್ದ ಮೇಲೆ ನೀವು ನಿಮಗೆ ಯಾವುದೇ ಹಳೆಯ ವಿಚಾರ ಮತ್ತೆ ತೊಂದರೆ ಕೊಡದಿರ್ಲಿ ಅಂತ. ಅದಕ್ಕೆ ರಾತ್ರಿನೇ ಇವತ್ತಿನ ದಿನ ಯಾರಿಗೆ ಜೋರಾಗಿ ಬೈದೆ, ಯಾರಿಗೆ ನಾನು ಮೋಸ ಮಾಡಿದೆ, ಯಾರಿಗೆ ನಾನು ತೊಂದರೆ ಕೊಟ್ಟಿದ್ದೀನಿ ಅಂತ ಅವತ್ತೇ ಜ್ಞಾಪಿಸ್ಕೊಂಡು ಅವರನ್ನು ಧ್ಯಾನ ಕ್ಷೇತ್ರಕ್ಕೆ ಕರೆದ್ಬಿಟ್ಟು ಆಮಂತ್ರಣ ಮಾಡ್ಕೊಂಡು ಗುರುವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಅವರನ್ನ ಕ್ಷಮಿಸ್ಬೇಕು. ಮತ್ತೆ ಈ ತಪ್ಪಾಗಿ ಮಾಡೋದು ಮತ್ತೆ ಮಾಡೋದು
ಅವರಿಗೆ ದ್ವೇಷ ಬಿಟ್ಟು ಇಟ್ಕೊಳ್ಳೋದು, ಅವ್ರ ಬಗ್ಗೆ ಏನೇನೋ ಮಾತಾಡೋದು, ಅವ್ರಿಗೆ ಅನ್ನೋದು, ಅವ್ರನ್ನ ಕ್ಷಮಿಸದೇ ಇರೋದು, ಈ ತರ ಎಲ್ಲ ಮತ್ತೆ ಮತ್ತೆ ತಪ್ಪು ಮಾಡಬಾರ್ದು. ನೆಕ್ಸ್ಟ್ ಅದನ್ನ ತಪ್ಪು ಆಗಿರೋದಾಗೆ ಮತ್ತೆ ಕ್ಷಮೆ ಕೇಳ್ಕೊಂಡಿರೋ ಹಾಗೆ ನಾವು ಗಮನ ಕೊಡ್ತಾ ಹೋಗ್ಬೇಕು. ಅದನ್ನ ನಾವು ಚೆನ್ನಾಗಿ ಬೆಳೆಸ್ಕೊಂತ ಹೋಗ್ಬೇಕು. ತಪ್ಪು ಆಗ್ತಿರೋ ಹಾಗೆ ನೋಡ್ಕೊಳ್ಳೋದೆ ತುಂಬಾ ದೊಡ್ಡ ಒಂದು ವಿಚಾರ ಮಾಸ್ಟರ್ಸ್. ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಗೃಹಿಣಿ ಅಡಿಗೆಯ ತನ್ನ ಎಲ್ಲ ಕೆಲಸಗಳನ್ನು ನಾವು ಈ ರೀತಿ ಹೆಂಗೆ ಮೊಬೈಲಲ್ಲಿ ಬೇಡವಾಗಿದ್ದನ್ನೆಲ್ಲ ತೆಗೆದು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಹೆಂಗೆ ತರ ಮಾಡ್ಕೊಂತೀವೋ ಹಾಗೆ ದಿನ ಬೆಳಿಗ್ಗೆ ನಮ್ಮ ಮನಸ್ಸು ನಿರಾಳ ಆಗಿರುತ್ತೆ. ನಮ್ಮ ಮಾತಾಡುವಾಗ ಹೇಗಿರ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಮತ್ತೆ ಈ ತಪ್ಪು ಮಾಡ್ಕೊಂಡಂಗಿರಕ್ಕೆ ಇದು ಸಾಧ್ಯ ಆಗುತ್ತೆ. ಉದಾಹರಣೆ ಕೊಟ್ಟಿದ್ದಾರೆ. ರಾತ್ರಿ ಎಲ್ಲ ಕೆಲಸ ಮುಗಿದ ಮೇಲೆ ಏನ್ ಮಾಡ್ತಾಳೆ ಹೇಳ್ಬಿಟ್ಟು ಅಡ್ಗೆ ಮನೆಯನ್ನ ಸ್ವಚ್ಛ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಅಡ್ಗೆ ಮನೆಗೆ ಬಂದ್ರೆ ಏನಾಗುತ್ತೆ, ಆ ಕಸ ಎಲ್ಲ ನೋಡಿದ ತಕ್ಷಣ ಇರಿಟೇಟ್ ಆಗ್ಬಿಡುತ್ತೆ, ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಸ್ವಚ್ಛ ಮಾಡಿ ಅಡ್ಗೆ ಮನೆನ ಸ್ವಚ್ಛವಾಗಿ ಇಟ್ಬಿಡ್ತಾರೆ. ಬೆಳಗ್ಗೆ ಬಂದ ತಕ್ಷಣ ಅಡ್ಗೆ ಮನೆ ನೋಡಿದ ತಕ್ಷಣ ಕೆಲಸ ಮಾಡ್ಬೇಕು, ಬೇಗ ಬೇಗ ಮಾಡ್ಬೇಕು, ಎಲ್ಲ ಚೆನ್ನಾಗಿ ಮಾಡ್ಬೇಕು ಅಂತ ನಮಗೆ ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀವಿ. ಅದಕ್ಕೆ ರಾತ್ರಿ ಎಲ್ಲರನ್ನು ಕ್ಷಮೆ ಯಾಚಿಸಿ ಹೃದಯವನ್ನು ದೊಡ್ಡದು ಮಾಡಿ ಬೆಳಿಗ್ಗೆ ಆ ದೊಡ್ಡ ಹೃದಯವನ್ನು ಚಿಲ್ಲರೆ ಮಾಡಿರಿ. ಅಂದ್ರೆ ನಿಮ್ಮಲ್ಲಿ 100 ರೂಪಾಯಿ ನೋಟಿದೆ ಅಂತ ತಿಳಿಯಿರಿ. ಆಗ ನೀವು ಅದನ್ನು 1 ರೂಪಾಯಿ ಚಿಲ್ಲರೆ ಮಾಡಿ ಎಲ್ಲರಿಗೂ ಹಂಚಿರಿ. ನೀನು ತೆಗೆದುಕೋ, ನೀನು ತೆಗೆದುಕೋ, ಇದೇ ರೀತಿ ಎಲ್ಲರ ಪ್ರತಿ ದ್ವೇಷವನ್ನು ಹೋಗಲಾಡಿಸಿ ಹೃದಯದಲ್ಲಿ ಪ್ರೇಮವನ್ನು ತುಂಬಿ ಹಾಗೂ ಅದನ್ನು ಎಲ್ಲರಲ್ಲಿ ಹಂಚಿರಿ. ಇದನ್ನು ನಿರಂತರವಾಗಿ ಪ್ರತಿದಿನವೂ ಮಾಡಿ ನಿಯಮವನ್ನೇ ಮಾಡಿದರೆ ನಿಮಗೆ ಬಹುಬೇಗ ಇದರ ಪರಿಣಾಮ ಸಹ ಕಾಣುವುದು. ನಿಮಗೆ ಆಶ್ಚರ್ಯ ಆಗ್ತಾ ಹೋಗುತ್ತೆ. ಯಾವ ಜನರನ್ನು ನನ್ನಲ್ಲಿ ನೇರವಾಗಿ ಮಾತನಾಡ್ತಿರ್ಲಿಲ್ಲೋ ಅವರೆಲ್ಲರೂ ಸಹ ತುಂಬಾ ಚೆನ್ನಾಗಿ ನಿಮ್ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಶುರುವಾಗ್ತಾರೆ. ಪ್ರೀತಿಯಿಂದ ಸಂಬಂಧದಲ್ಲೂ ಸುಧಾರಣೆ ಆಗ್ತಾ ಹೋಗುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಅಲ್ಲೂ ಸುಧಾರಣೆ ಆಗ್ತಾ ಹೋಗುತ್ತೆ. ಸಮಸ್ಯೆಗಳು ಸ್ವತಃ ಆಗಾಗ್ಗೆ ಸಮಾಪ್ತ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಎಲ್ಲ ಸಹಜತೆ ಬರ್ಲಿಕ್ಕೆ ಶುರುವಾಗುತ್ತೆ. ಆಂತರಿಕ ಒಂದು ಶಾಂತಿ ಸಿಗ್ತಾ ಹೋಗುತ್ತೆ. ಮತ್ತೆ ಎಲ್ಲ ಅದೃಶ್ಯದಲ್ಲಿ ಗೊತ್ತೇ ಆಗಲ್ಲ ನಿಮಗೆ. ಹಂಗೆ ಪ್ರಕೃತಿ ಅದೃಶ್ಯ ರೂಪದಲ್ಲಿ ನಿಮಗೆ ಎಲ್ಲವನ್ನು ಕೊಡ್ತಾ ಹೋಗುತ್ತೆ. ನಿಮಗೆ ಏನ್ ಬೇಕು ಅದನ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಆದ್ರಿಂದ ಜನರಿಗೆ ವಿಶ್ವಾಸ ಬರುವುದಿಲ್ಲ. ಹಾಗಾಗಿ ಅವರು ಶುರು ಮಾಡೋದೇ ಇಲ್ಲ. ಯಾಕಂದ್ರೆ ಅದು ಅದೃಶ್ಯ ರೂಪದಲ್ಲಿ ನಡೀತಾ ಹೋಗ್ತಿರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಇದು ಹೇಗೆ ನಡೀತಾ ಇದೆ ಅಂತ. ಅದಕ್ಕೆ ಜನರು ಇದನ್ನ ನಂಬೋದಿಲ್ಲ. ಮತ್ತೇನ್ ಮಾಡ್ತಾರೆ, ಕ್ಷಮಿಸಕ್ಕೆ ಹೋಗೋದಿಲ್ಲ. ಮತ್ತೆ ದ್ವೇಷ ಭಾವನೆ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ. ಅದನ್ನ ನೀವು ಅರಿವಿನಿಂದ ನೋಡ್ತಾ ಪ್ರತಿದಿನ ಅದನ್ನ ಯಾವುದೇ ಆಗಿರ್ಲಿ, ನೀವು ಒಂದು ಧ್ಯಾನ ಮಾಡೋದಾಗಿರ್ಲಿ, ಒಂದು ಪುಸ್ತಕ ಓದೋದೇ ಆಗಿರ್ಲಿ, ಸ್ವಾಧ್ಯಾಯ ಮಾಡದೇ ಆಗಿರ್ಲಿ, ಸತ್ಸಂಗವನ್ನು ಮಾಡದೇ ಆಗಿರ್ಲಿ, ಅವೆಲ್ಲ ಪ್ರತಿದಿನ ಇಟ್ಕೊಂಡ್ರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನು ಪಡಿತಾ ಹೋಗ್ಬೋದು. ನಾವು ಬುದ್ಧರಾಗ್ಬೋದು. ನಾವು ಶುದ್ಧರಾಗಿ ಮಾಡ್ಕೊಂಡ್ರೆ ಬುದ್ಧರಾಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ವಿವೇಕಾನಂದರಾಗ್ಬೋದು. ಪತ್ರಿಜಿನೇ ಹೇಳಿದ್ದಾರೆ. ಅವರ 18 ಸೂತ್ರಗಳನ್ನ ನಾವು ಪ್ರತಿದಿನ ನೋಡ್ತಾ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ನಾವು ಸಹ ಅದೇ ತರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಏನು ಈ ದೊಡ್ಡ ದೊಡ್ಡ ಜ್ಞಾನಿಗಳು ನಮಗೆ ತಿಳಿಸಿಕೊಟ್ಟ ಹಾಗೆ ನಾವು ಅವ್ರು ಹೇಳಿಕೊಟ್ಟ ಹಾಗೆ ನಾವು ಸಾಧನೆ ಮಾಡಿದ್ದೆ ಆದ್ರೆ ನಾವು ಸಹ ಅವರಂತೆ ಆಗ್ಬೋದು. ಅದಕ್ಕೆ ನಾವೇನ್ ಮಾಡ್ತಾ ಹೋಗ್ಬೇಕು, ಈ ರೀತಿ ಮಾಡ್ತಾ ಹೋಗ್ಬೇಕು. ನಾವು ಮೊದಲ ಈ ಜ್ಞಾನ ತಗೊಂಡಾಗ ಇದನ್ನ ಕೇಳಿದಾಗ ಆಶ್ಚರ್ಯ ಆಯ್ತು. ಇದು ಈ ತರನೂ ಜ್ಞಾನ ಇದೆಯಾ, ಈ ಕ್ಷಮಿಸೋದ್ರಲ್ಲಿ ಇಷ್ಟೊಂದು ಜಾದು ಇದೆಯಾ ಅಂತ ಆಶ್ಚರ್ಯ ಆಗ್ಲಿಕ್ಕೆ ಶುರುವಾಯ್ತು. ಯಾವಾಗ ಜ್ಞಾನ ತಗೊಂಡು ಈ 4 ವರ್ಷದಿಂದ ಅದನ್ನ ನಾವು ಮಾಡ್ತಾ ಹೋದ್ವಿ, ಅದನ್ನ ಅಳವಡಿಸ್ಕೊಂಡ್ವಿ, ಅನುಷ್ಠಾನಕ್ಕೆ ತಂದ್ವಿ, ಬದಲಾವಣೆ ಆಗ್ತಾ ಹೋಯ್ತು. ಈಗ ಬೇರೆಯವ್ರ ಬಗ್ಗೆ ನಮಗೆ ಯಾವ್ದ ಬಗ್ಗೆ ನಾವು ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡಕ್ಕೆ ಹೋಗೋದಿಲ್ಲ. ಆಮೇಲೆ ಯಾವಾಗ್ಲೂ ಬಾಯಿಂದ ಬರೀ ಸಕಾರಾತ್ಮಕ ವರ್ಡ್ಗಳೇ ಬರ್ತವೆ. ಅವ್ರಿಗೆ ಬರೀ ಬ್ಲೆಸ್ಸಿಂಗೇ ಬರುತ್ತೆ. ಅದನ್ನ ನಾವು ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ನಾವು ಬೇರೆಯವರಿಗೆ ಕೆಟ್ಟದಾಗಿ ಅಂದ್ರೆ ಅದನ್ನ ಅವ್ರಿಗಂತ ಇಲ್ಲ, ನಮಗೆ ನಾವು ಮಾಡ್ಕೊಳ್ತಾ ಇರೋವಂಗ. ಬೇರೆಯವ್ರಿಗೆ ಬ್ಲೆಸ್ಸಿಂಗ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಆ ಬ್ಲೆಸ್ಸಿಂಗ್ ನ ನಾವು ಮಾಡ್ಕೊಂಡಾಗೆ ಮಾಸ್ಟರ್ಸ್. ಅದಕ್ಕೇನೆ ಏನ್ ಕೊಡ್ತೀರೋ ಅದು ಆಗತ್ತೆ. ದೃಷ್ಟಿನೂ ಅದು ಸೃಷ್ಟಿ ಆಗುತ್ತೆ. ಯದ್ಭಾವನ್ ತದ್ಭವತಿ ಅಂತ ಹೇಳಿದ್ದಾರೆ. ಅದಕ್ಕೆ ಮನಸ್ಸಿನಂತೆ ಮಹಾದೇವ ಅಂತ ಹೇಳಿದ್ದಾರೆ. ನೀವೇನ್ ಅನ್ಕೊಂತೀರಾ ಅದು ನೀವ್ ಆಗ್ತೀರಾ. ಅದಕ್ಕೆ ಬೇರೆಯವ್ರಿಗೂ ಒಳ್ಳೇದನ್ನ ಮಾಡ್ತಾ ಹೋದ್ರೆ ಅದ್ರಲ್ಲಿ ನಾವು ಭಾಗನೇ. ಅಲ್ಲೂ ಅದೇ ಶಕ್ತಿ, ಇಲ್ಲೂ ಅದೇ ಶಕ್ತಿ. ಬೇರೆಯವ್ರನ್ನ ಕ್ಷಮಿಸಕ್ಕೆ ಯಾಕೆ ಹಿಂಜರಿಬೇಕು, ಯಾಕೆ ಅಹಂಕಾರ ಪಡ್ಬೇಕು? ಇಲ್ಲಿ ಕೇಳ್ತಾ ಇರೋದು ಅದೇ ಶಕ್ತಿ. ನಾವು ಯಾರನ್ನ ಕೇಳ್ತಾ ಇದೀವಿ ಅದೇ ಶಕ್ತಿನೇ ಕೇಳ್ತಾ ಇದೀವಿ. ಅದಕ್ಕೆ ಇಲ್ಲಿ ಯಾವ ಅಹಂಕಾರನೂ ಇಲ್ಲ. ನಾವ್ ಯಾರು ಏನೂ ಮಾಡ್ತಾ ಇಲ್ಲ. ಅದೊಂದು ಶಕ್ತಿ ಒಳಗಡೆ ಒಂದು ಎಲ್ಲ ಮಾಡಿಸ್ತಾ ಇದೆ.
ಇಲ್ಲಿ ನಾನು ಅಂದ್ರೆ ಯಾರು, ನಾನು ಯಾರು? ಒಂದು ಕ್ಷಣ ಈ ಉಸಿರಿಲ್ಲ ಅಂದ್ರೆ ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಈ ಶರೀರ ಕೊಟ್ಟಿರೋದವನು, ಈ ಉಸಿರು ಕೊಟ್ಟಿರೋದವನು, ಈ ಎಷ್ಟೊಂದು ಒಂದು ಪ್ರಕೃತಿ ಕೊಟ್ಟಿದ್ದಾನೆ ಭಗವಂತ. ಈ ಹಣ್ಣು ತರಕಾರಿ ಎಲ್ಲವನ್ನೂ ಅವನೇ ಕೊಡ್ತಾ ಇದ್ದಾನೆ. ಈ ಒಂದು ಶಕ್ತಿ ಇರೋದ್ರಿಂದ, ಈ ಶರೀರ ಇರೋದ್ರಿಂದನೇ ತಾನೇ ನಾವೊಂದು ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಆನಂದ ಪಡ್ಕೊಳ್ತಾ ಇದ್ದೀವಿ, ಮತ್ತೆ ಏನೆಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾನ್ ಮಾಡ್ದೆ ಅಂತ. ಇಲ್ಲಿ ಏನು ನಾನ್ ಮಾಡಿದ್ದು? ಏನು ಇಲ್ಲ. ಅದಕ್ಕೆ ಇಲ್ಲಿ ನಾವು ಮಾಡೋದೇನು ಇಲ್ಲ, ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಅವನಲ್ಲಿ ಸಮರ್ಪಣೆ ಆಗ್ಬಿಟ್ಟು ಇಷ್ಟು ಇವತ್ತು ನನ್ನನ್ನ ಈ ಒಂದು ಕೆಲಸಕ್ಕೆ ಭಗವಂತ ಉಪಯೋಗಿಸ್ಕೊಂಡಿದ್ಯಾ, ನನಗೆ ಇವತ್ತು ಬೆಳಗ್ಗೆ ಮತ್ತೆ ಮರುಜನ್ಮವನ್ನು ಕೊಟ್ಟಿದ್ಯಾ, ಒಂದು ಆನಂದವನ್ನು ಅನುಭವಿಸ್ಲಿಕ್ಕೆ ಈ ದಿನವನ್ನ ಕೊಟ್ಟಿದ್ಯಾ ಅಂತೇಳಿ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ, ಈ ಕ್ಷಣವನ್ನು ಅನುಭವಿಸ್ತಾ ಈ ಜ್ಞಾನವನ್ನು ಪಡ್ಕೊಂಡಿದೀವಿ. ಬೇರೆಯವ್ರನ್ನು ಕ್ಷಮಿಸ್ತಾ, ನಮ್ಮನ್ನು ನಾವು ಕ್ಷಮೆಯಲ್ಲಿ ತಿದ್ಕೊಳ್ತಾ, ಅವ್ರನ್ನು ಕ್ಷಮಿಸ್ತಾ, ಅವ್ರನ್ನು ಅದರಿಂದ ಹೊರಗಡೆ ಬರ್ಲಿ, ಧ್ಯಾನಕ್ಕೆ ಬರ್ಲಿ, ಜ್ಞಾನ ತಗೊಂಡ್ಲಿ, ಅವ್ರ ಜೀವನ ಚೆನ್ನಾಗಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಅಕ್ಕಪಕ್ಕದವರಾಗಿರ್ಬೋದು ಎಲ್ಲರೂ ಒಳ್ಳೇದಾಗ್ಲಿ, ಧ್ಯಾನ ಜಗತ್ತಾಗ್ಲಿ, ಪಿರಮಿಡ್ ಜಗತ್ತಾಗ್ಲಿ, ಶಾಖಾಹಾರ ಜಗತ್ತಾಗ್ಲಿ, ಎಲ್ಲವೂ ಇಲ್ಲಿ ಏನಾಗ್ಬೇಕು, ಒಂದು ವೈಬ್ರೇಷನ್ ಇದಾಗ್ಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು, ಎಲ್ಲೂ ಕೆಟ್ಟದಿರಬಾರ್ದು. ಆ ತರ ಒಂದು ದಿನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಹೋದ್ರೆ ಆ ಪ್ರಾರ್ಥನೆ ಒಳಗೆ ನಾವು ಭಾಗವಾಗಿರ್ತೀವಿ. ಅದಕ್ಕೆ ನಮಗೆ ಏನ್ ಬರ್ಬೇಕು ಅದು ಬರ್ತಾ ಹೋಗುತ್ತೆ. ನಾವು ಯಾವ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಈ ಒಂದು ಕ್ಷಮೆಯನ್ನು ಕೇಳ್ತಾ ಈ ಧ್ಯಾನವನ್ನು ಮಾಡ್ತಾ ಬೇರೆಯವ್ರನ್ನು ಕ್ಷಮಿಸ್ತಾ ಹೋಗೋಣ ಮಾಸ್ಟರ್ಸ್ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮಹಾತಾ ವೇದಿಕೆಗೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನ, ಕೃತಜ್ಞತೆಗಳನ್ನ ಕೋರ್ತಾ ಇದ್ದೀನಿ. ತಾವೆಲ್ಲ ಇಷ್ಟು ಹೊತ್ತು ಕೂತ್ಕೊಂಡು ಸಹನೆಯಿಂದ ಈ ಒಂದು ಜ್ಞಾನವನ್ನು ಪಡೆದುಕೊಂಡಿದ್ದಕ್ಕೆ ತಮಗೂ ಸಹ, ತಮ್ಮ ಭೌತಿಕ ಶರೀರಕ್ಕೂ ಸಹ ನಾನು ಅನಂತ ಕೋಟಿ ಪ್ರಣಾಮಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ನಮ್ಮನ್ನು ನಾವು ಕ್ಷಮಿಸೋಕೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡ್ಬೇಕಂತೆ. ಹೇಗ್ ಗೊತ್ತಾ? ನನಗೆ ನನ್ನನ್ನು ಕ್ಷಮಿಸಲು ಸಹಾಯ ಮಾಡು ಭಗವಂತ, ನನಗೆ ನನ್ನನ್ನು ಶುದ್ಧೀಕರಿಸಲು ಸಹಾಯ ಮಾಡು, ನನಗೆ ನನ್ನನ್ನು ಸ್ವೀಕರಿಸಲು ಸಹಾಯ ಮಾಡು, ನನ್ನ ಒಂದು ಆಂತರಿಕ ಶುದ್ಧಿಯನ್ನು ಮಾಡುವಂತ ನಾವು ಪ್ರತಿದಿನ ಭಗವಂತನ ಕೇಳ್ಕೋಬೇಕು. ಆ ಶಕ್ತಿಯನ್ನು ಕೊಡ್ತಾ ಹೋಗು. ನಾವು ಇನ್ನೊಬ್ರಿಗಾಗ್ಲಿ ನಾವು ಕ್ಷಮಿಸಕ್ಕೆ ಒಂದು ಸಹಾಯ ಮಾಡುವ ಆ ಶಕ್ತಿಯನ್ನು ಕೊಡು, ನನಗೆ ಆ ಶುದ್ಧೀಕರಣ ಮಾಡಕ್ಕೆ ಸಹಾಯ ಮಾಡು, ನನ್ನನ್ನು ಎಲ್ಲರನ್ನೂ ಸ್ವೀಕಾರ ಮಾಡಕ್ಕೆ ಸಹಾಯ ಮಾಡು, ನನ್ನನ್ನು ಶುದ್ಧಿ ಮಾಡು ಅಂತ ನಾವು ಕೇಳ್ತಾ ಹೋಗೋಣ. ಸಮಯ ಆಗ್ತಾ ಹೋಗ್ತಾ ಇದೆ, ಇದು ಇನ್ನಷ್ಟು ಇದೆ. ಇನ್ನೊಂದಿನ ನಾನು ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ತುಂಬಾ ಅದ್ಭುತವಾಗಿದೆ, ಇದು ಆ ಜಾದೂ ರೂಪದಲ್ಲಿದೆ ಮಾಸ್ಟರ್ಸ್. ನಿಜವಾಗ್ಲೂ ಈ ಕ್ಷಮೆಯನ್ನು ಕೇಳಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತ ಮಿರಾಕಲ್ಸ್ ನಾವು ನೋಡ್ತಾ ಹೋಗ್ತೀರಾ. ನಿಮ್ಮ ಜೀವನವನ್ನು ಯಾವಾಗ್ಲೂ ಸುಂದರವಾಗಿರುತ್ತೆ. ನಿಮ್ಗೆ ಯಾವುದು ದುಃಖ ಬಂದಿದ್ರೆ ದುಃಖ ಬಂದಿದೆ ಅಂತಾನೆ ಅನ್ಸಲ್ಲ, ಕಷ್ಟ ಬಂದಿದ್ರೆ ಕಷ್ಟ ಬಂದಿದೆ ಅನ್ಸಲ್ಲ. ಜಾಸ್ತಿ ಸಂತೋಷವಾಗಿದ್ರೆ ನಾವು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಎರಡರಲ್ಲೂ ಸಮತ್ವದಲ್ಲಿ ನಾವು ಹೋಗ್ತಾ ಹೋಗ್ತೀವಿ ಮಾಸ್ಟರ್ಸ್ ಅಂತ ಹೇಳ್ತಾ ಈ ಒಂದು ವಿಷಯಕ್ಕೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನನ್ನ ಈ ಭಗವಂತ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ, ನನ್ನನ್ನು ನಿಮಿತ್ತವಾಗಿ ನಾನು ಭಾಗವಹಿಸಿದ್ದಕ್ಕೆ ನಾನು ಆ ಭಗವಂತನನ್ನ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಧನ್ಯವಾದಗಳು.